ರೊಮ್ಯಾನ್ಸ್ ಅಂದ್ರೆ ಫ್ರೆಂಡ್ಶಿಪ್. ಓಕೆ, ನೀವು ಆ ಟೈಮ್ ಅನ್ಕೊಂಡ್ಬಿಟ್ರೆ ಪಂಜಾಬ್ ಪ್ಲಸ್ ಮಂಡ್ಯ ಪಕ್ಕಾ ಲೋಕಲ್ ಬುಲ್ಬುಲ್ಲು ಬರ್ತಾಳ ಬಾಯ್ ತುಂಬಾ ಬೈತಾಳ. ನಾನು ನಿಮ್ಮ ಅಭಿಮಾನಿ ಕಣ್ಣಣ್ಣ. ಬಾ ಈ ಸುಂದರವಾದ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ಪ್ರಪಂಚ ತೋರಿಸ್ತೀನಿ. ಸಖತ್ತಾಗಿ ಆಕ್ಟಿಂಗ್ ಲಿರುವಂತ ಕಲ್ಲು ನೀವಾದ್ರೆ ಅದ್ರ ಮೇಲೆ ಬಳಿಯುವಂತ ಪೇಂಟು ನಾನು ಹಾಕ್ತೀನಿ. ಬನ್ನಿ ಬನ್ನಿ ಜನರೇ, ಯಾವ್ದು ಅಷ್ಟೇನಾ? ಕಿತ್ತು ಗೊತ್ತಿಲ್ವಾ? ನೀವೇ ದೋಖ ಅಲ್ವಾ? ನಾವು ಫ್ರೆಂಡ್ ಅಂತ ಅನ್ಕೊಂಡಿರ್ತೀವಿ, ಅವ್ನು ಕ್ಲೋಸ್ ಆಗಿರ್ತಾನೆ. ಹೌದು. ಯಾರು ಬೆಸ್ಟ್ ಅನ್ಕೊಂಡಿರ್ತೀವಿ ಅವ್ನು ದೋಖ ಮಾಡೋದಿರ್ತಾನೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಾನು ಫ್ಲರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಹೌದು, ಫ್ಲರ್ಟ್ ಅಂತ ಹೇಳಿದ ತಕ್ಷಣನೇ ತುಂಬಾ ಜನ ಹುಡುಗಿರು ಇರ್ತಾರೆ ಅಂತ ಅನ್ಕೊಬಹುದು. ಬಟ್ ಇಲ್ಲಿ ರೊಮ್ಯಾನ್ಸು ಇದೆ, ಬ್ರೋಮ್ಯಾನ್ಸು ಇದೆ. ಸೊ ಆ ಒಂದು ಚಿತ್ರತಂಡ ಅಂದ್ರೆ ಫ್ಲರ್ಟ್ ಚಿತ್ರತಂಡ ನನ್ನ ಜೊತೆಗಿದೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವ್ರು ಒಂಥರ ನಮಗೆ ಕನ್ನಡ ಕಲ್ಸ್ಕೊಡುವಂತ ಮೇಷ್ಟ್ರು. ಆ ಇಂದ ಆಹಾವರೆಗೂ ಕೂಡ ಕನ್ನಡ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅಂಡ್ ನಮ್ಮೆಲ್ಲರ ಮನೆಗೆ ಲಕ್ಷ್ಮೀನ ಕರೆತಂದವರು ಇವರೇನೆ. ಚಂದನ್ ಕುಮಾರ್ ಅವ್ರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗೌಡ್ರೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಹೇಳ್ಕೊಡ್ತೀರಾ? ಆ ಇಂದ ಅಲ್ಲ, ರವಿ ಮಾಮ ಹೇಳ್ಕೊಟ್ಟಿದ್ದಾರೆ, ಹೌದು, ನಾವು ಅವ್ರ ಶಿಷ್ಯಂದ್ರ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಓಕೆ. ಸೊ ಇನ್ನೊಬ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ನಮ್ಮ ಕರ್ನಾಟಕದ ಬ್ಯಾಚುಲರ್ಸ್ ಗಳ ಕ್ರಶ್ ಆಗಿರುವಂತಹ ಪುಷ್ಪಾವತಿ ಅಲಿಯಾಸ್ ನಿಮಿಕಾ ರತ್ನಾಕರ್ ಅವರು ಇದ್ದಾರೆ. ನಮಸ್ಕಾರ, ನಮಸ್ತೆ. ಥ್ಯಾಂಕ್ ಯು. ಆಲ್ ಫೈನ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಸ್. ಅಂಡ್ ಇನ್ನೊಬ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮೆಲ್ರಿಗೂ ಕೂಡ ಪಾಂಡ್ಯ ಅವರು ಯಾವಾಗ ಗೊತ್ತಾದ್ರು, ಕ್ರಿಕೆಟಿನ ಹಾರ್ದಿಕ್ ಪಾಂಡ್ಯ ಗೊತ್ತಾದ್ರಲ್ವಾ, ಸೊ ಅವರ ಒಂದು ಫ್ಯಾಮಿಲಿನಲ್ಲಿ ಇವ್ರು ಕೂಡ ಬ್ರದರ್ ಅಂತ ಹೇಳಿ ಅನ್ಕೊಂಡಿದ್ವಿ. ಬಟ್ ಆದ್ರೆ ಆಕ್ಚುಲಿ ಆಸ್ತಿಲಿ ಪಾಲ್ ಕೊಡ್ಬೇಕಾಗುತ್ತೆ ಅಂತ ಇವ್ರು ನಮ್ಮ ಮನೆ ಬಿಟ್ಟು ಓಡಿಸ್ತಂತವ್ರು. ನಮ್ಮೆಲ್ಲರ ಪ್ರೀತಿಯ ಪಾಂಡ್ಯ ಅಲಿಯಾಸ್ ಗಿರೀಶ್ ಶಿವಣ್ಣ ಅವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಪಾಂಡ್ಯ ಬ್ರದರ್ಸ್ ಆಕ್ಚುಲಿ ನಿಮ್ಗೆ ಹೌದು, ಏನಿದು? ಕ್ಯಾರೆಕ್ಟರ್ ಮಾಡಿದ್ರು ಅವ್ರು ಪಾಂಡ್ಯ ಅಂತ ಪಂಜಾಬ್ ಪ್ಲಸ್ ಮಂಡ್ಯ ಪಕ್ಕಾ ಲೋಕಲ್ ಸೊ ಮೂರನೇ ಒಬ್ಬ ಮಗ ಇದ್ರೆ ಪಾಂಡ್ಯ ಫ್ಯಾಮಿಲಿಯಲ್ಲಿ ಅವ್ರಿಗೂ ಆಸ್ತಿ ಶೇರ್ ಕೊಡ್ಬೇಕಾಗತ್ತೆ ಅಂತ ಅವ್ರನ್ನ ಬೇರ್ ಮಾಡ್ಬಿಟ್ಟಿದ್ದಾರೆ. ಬ್ಯಾನ್ ಮಾಡಿದ್ದಾರೆ ಅವರು. ಬಟ್ ಅವ್ರಿಬ್ರು ಸಣ್ಣಕ್ಕಿದಾರಲ್ಲ, ಅಲ್ಲ ಇವ್ರು ಕರೆಕ್ಟ್ ಆಗಿದ್ದಾರೆ, ದಪ್ಪ ಆಗಿದ್ದಾರೆ. ನಾನ್ ಮುದ್ದೆ ಅವನಲ್ವಾ? ಅವ್ರು ನಿಮ್ಮಿಂದ ಮತ್ತೆ ವರ್ಕೌಟ್ ಕಲಿಬೇಕಲ್ಲ. ಹೌದು. ಸೊ ಫ್ಲರ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ವಿ. ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಫ್ಲರ್ಟ್ ಮಾಡೋಣ ಅಂತಾನೆ ಅನ್ಕೊಂಡ್ಬಿಟ್ಟಿದೀನಿ. ಬಟ್ ಅದರಲ್ಲಿ ಬ್ರೊಮ್ಯಾನ್ಸು ಇದೆ, ರೊಮ್ಯಾನ್ಸು ಇದೆ. ಬ್ರೊಮ್ಯಾನ್ಸ್ ನಿಮ್ಮಿಬ್ರದ್ದು ಯಾವ ತರ ಇರುತ್ತೆ ಅಂತ ಹೇಳಿ. ಬ್ರಹ್ಮನ್ಸ್ ತರನೇ ಇರುತ್ತೆ ಅಂದ್ರೆ ಆ ಟೈಪ್, ರೊಮ್ಯಾನ್ಸ್ ಇಸ್ ಫ್ರೆಂಡ್ಶಿಪ್ ಗಿಡ. ರೊಮ್ಯಾನ್ಸ್ ಅಂದ್ರೆ ಫ್ರೆಂಡ್ಶಿಪ್. ಓಕೆ, ನೀವು ಆ ಟೈಮ್ ಅನ್ಕೊಂಡ್ಬಿಟ್ರೆ ಆ ರೊಮ್ಯಾನ್ಸ್ ಅಂತ ಪದ ಕೇಳಿದ ತಕ್ಷಣ ಬಿ ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ ನಮ್ಗೆ. ಬ್ರದರ್ಹುಡ್, ಅದಕ್ಕೆ ಬ್ರೊಮ್ಯಾನ್ಸ್ ಅಂತ. ಓಕೆ. ಸೊ ಒಂದೇ ಹುಡುಗಿಗೆ ಇಬ್ರು ಕಾಳ ಹಾಕುವಂತದ್ದು ಇಲ್ಲ, ಅದನ್ನು ಅಲ್ಲ. ಒಂದೊಳಗೆ ಇಬ್ರು ಕಾಳ ಹಾಕುವಂತದ್ದಿಲ್ಲ ಇದರಲ್ಲಿ. ಓಕೆ. ಹಲವಾರು ಹುಡುಗರಿಗೆ ಕಾಳ ಹಾಕುವಂತದ್ದು. ಎಸ್ ಸರ್. ಸೊ ಫ್ಲರ್ಟ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಒಂದು ಚೀಕಿ ಕ್ಯಾರೆಕ್ಟರ್, ಒಂದು ವ್ಯಾಕಿ ವಿಟಿ ಮತ್ತೆ ಒಂದು ಫನಿ ಆಗಿರುವಂತ ಒಂದು ಕ್ಯಾರೆಕ್ಟರ್ ಆಗ್ಲಿ, ಅಥವಾ ಒಬ್ಬ ಲವರ್ ಬಾಯ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ರೆ ನೀವು. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ರೆ ನೀವು ಫ್ಲರ್ಟ್ ಸಿನಿಮಾ ಬಗ್ಗೆ? ನೀವು ಹೇಳಿದ ಕ್ಯಾರೆಕ್ಟರ್ ಹಾಗೆ ಇದೆಯಲ್ವ ನನಗೂ ಗೊತ್ತಿಲ್ಲ ಸರಿಗೆ. ಓಕೆ. ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಅಷ್ಟು ಅನಲೈಸ್ ಮಾಡೋದಾಯ್ತು. ಟ್ರೈಲರ್ ಅಲ್ಲಿ ಆತರ ಪ್ರೊಜೆಕ್ಟ್ ಮಾಡಿದ್ವಿ ಅಷ್ಟೇ. ಓಕೆ. ತುಂಬಾ ಅಂದ್ರೆ ಲೈಕ್ ಬರೆಯೋದ್ರಿಂದ ಹಿಡಿದು ಎಕ್ಸಿಕ್ಯೂಟ್ ಮಾಡಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ವಿ ಎಂಜಾಯ್ಡ್ ಅ ಲಾಟ್. ಎಸ್ಪೆಷಲಿ ಇವ್ರದ್ದು ನಮ್ದು ಕಾಂಬಿನೇಷನ್, ಇವರು ಮತ್ತೆ ಸಾಧು ಕೋಕಿಲ್ ಅವರು ತಿಂದಾಕ್ಬಿಟ್ಟಿದ್ದಾರೆ ಕಾಮಿಡಿಲಿ ಓಕೆ ಈ ಎಂಟೈರ್ ಸಿನಿಮಾ. ಸೊ ಇವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಇವ್ರ ಮುಂದೆ ಕೂತ್ಕೊಂಡು ನಾನು ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ನಗು ಬರ್ತಾ ಇದೆ. ಎಷ್ಟೊಂದು ರೀಟೇಕ್ಸ್ ಅದರಿಂದ ಆಗ್ತಾ ಇತ್ತು. ಓಕೆ. ಸೊ ಹಿ ಶುಡ್ ಸೇ, ಇವ್ರ ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಮುಂಚೆ ನಮ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಗಿರಿ ಕ್ಯಾರೆಕ್ಟರ್ ಮಾಡ್ಬೇಕು, ಗಿರಿ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಮಾಡೋದಂತ ಏಕೈಕ ನಟ ಮತ್ತೆ ನಿರ್ದೇಶಕ ಇವರು. ಇವನ್ ಕ್ಯಾರೆಕ್ಟರ್ ಕಮ್ಮಿ ಮಾಡ್ಕೊಂಡು ನಮ್ ಕ್ಯಾರೆಕ್ಟರ್ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಸಿನಿಮಾಗೆ ಪಿಲ್ಲರ್ಗಳು ಅಂತ ಇರ್ತಾವಲ್ಲ, ಆ ಪಿಲ್ಲರ್ ಗಟ್ಟಿ ಮಾಡ್ಬೇಕು ಅಂತ ಮಾಡುವಂತ ಪಿಕ್ಚರ್ ಇದೆ. ಇಂಟೀರಿಯರ್ ಹೆಂಗ್ ಬೇಕಾದ್ರೆ ಮಾಡ್ಬೋದು.
ಹೌದು ಪಿಲ್ಲರ್ ಚೆನ್ನಾಗಿರ್ಬೇಕು. ಪಿಲ್ಲರ್ ಚೆನ್ನಾಗಿರ್ಬೇಕು. ಪಿಲ್ಲರ್ ಚೆನ್ನಾಗಿರ್ಬೇಕಂದ್ರೆ ಕ್ಯಾರೆಕ್ಟರೈಸೇಷನ್ ಕರೆಕ್ಟ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ. ಸೊ ಇವ್ರ ಕ್ಯಾರೆಕ್ಟರ್ನ ಕಮ್ಮಿ ಮಾಡ್ಕೊಂಡು ನಮ್ಮ ಕ್ಯಾರೆಕ್ಟರ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ತೋರಿಸಿದ್ರೆ ಅಂತಲ್ಲ, ಬಿಲ್ಡ್ ಚೆನ್ನಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್. ಈ ಸಿನಿಮಾ ನೋಡ್ತಾ ನೋಡ್ತಾ ಅರ್ಥ ಆಗುತ್ತೆ. ಎಸ್, ಬಟ್ ಥ್ರೂ ಔಟ್ ದ ಮೂವಿ ನೀವು ಇರ್ತೀರಾ. ಈ ಸಿನಿಮಾ ಇವ್ರಕ್ಕಿಂತ ಜಾಸ್ತಿ ನಾನೇ ಇದ್ದೀನಿ. ನಾನು ಕೇಳಿದೀನಿ ಪಿಕ್ಚರ್ ಯಾರು ಹೀರೋ ಅಂತ. ನೀನೇ ಬ್ರೋ ಇನ್ ಯಾರು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಟ್ಟೆ. ಇನ್ನೇನ್ ಮಾಡಿದ್ವಿ. ಹಾಕೊಳ್ಳಿ ಬ್ರೇಕಿಂಗ್ ನ್ಯೂಸ್. ಚಿತ್ರದಲ್ಲಿ ಹೀರೋಗಿಂತ ಜಾಸ್ತಿ ಸಂಭಾವನೆ ಪಡೆದಂತ ಗಿರೀಶ್ ಶಿವಣ್ಣ. ಸಂಭಾವನೆ ಇಲ್ಲ, ಡೇಟ್ಸ್. ನನ್ಗಿನ್ ಜಾಸ್ತಿನೇ. ಓಕೆ, ನನ್ಗೇನ್ ಝೀರೋ ಅಲ್ವಾ? ಎಸ್. ಡೇಟ್ಸ್. ಓಕೆ, ಸರಿ, ಚೆನ್ನಾಗಿ ಡೇಟ್ಸ್ ಸಿಕ್ಕಿದೆ. ಡೇಟ್ಸ್ ಲೈನ್ ಇದೆ, ಡೇಟ್ಸ್ ಸಿಕ್ಕಿದೆ. ಎಸ್. ಆಕ್ಚುಲಿ ನಮ್ದ್ರಲ್ಲಿ ಅದೇ ಎಲ್ಲಾ ಕ್ಯಾರೆಕ್ಟರ್ಸ್ನು ತುಂಬಾ ಸ್ಟ್ರೆಂತ್ ಇದೆ. ಲೈಕ್ ಎಲ್ಲಾ ಪಿಲ್ಲರ್ಸ್ ಇದೆ. ಈವನ್ ಮೂಗ್ ಸುರೇಶ್ ಅವರು ಒಂದೇ ಡೈಲಾಗ್ ಇರೋದು ಇಡೀ ಸಿನಿಮಾಲಿ. ಹೌದು, ಡೆಫಿನೆಟ್ಲಿ ಪಂಚ್ ಆಗುತ್ತದೆ. ಸೊ ಒಂದೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಒಬ್ರು ಸೂಪರ್ ಸ್ಟಾರ್ ಮಾಡಿದ್ರೆ ಅವ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ನಮ್ದ್ರಲ್ಲಿ ಹಂಗಾಗಲ್ಲ. ಸೊ ಕಾಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಿಮಿಕಾ ಅವರು ಈ ಒಂದು ಟ್ರೈಲರ್ ನಲ್ಲಿ ನಾವು ನೋಡ್ಬೇಕಾದ್ರೆ ನಿಮ್ಗೆ ಒಂಥರ ಗ್ಲಾಮರಸ್ ಆಗಿರುವಂತ ಒಂದು ರೋಲ್ ಕೊಟ್ಟಿರ್ತಾರೆ. ಸೊ ಇವಾಗ ನಿಮ್ ಹಿಂದೆ ಹುಡುಗರೆಲ್ಲ ಓಡಾಡ್ತಾ ಇರೋ ತರ ಒಂದು ಸೀನ್ಗಳು ಬರುತ್ತೆ. ಸೊ ನಿಮಗೆ ಆಕ್ಚುಲಿ ಈ ಒಂದು ಕ್ಯಾರೆಕ್ಟರ್ ನ ಎಷ್ಟು ಎಂಜಾಯ್ ಮಾಡಿದ್ರಿ? ಅಂಡ್ ಸ್ಪೆಷಲಿ ಚಂದನ್ ಸರ್ ಬರ್ದಿರುವಂತ ಒಂದು ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಸೊ ನಾನು ಈ ಮೂವಿಯಲ್ಲಿ ಗಿರೀಶ್ ಅವರ ಫಿಯಾನ್ಸೆ ಓಕೆ ಅಂಡ್ ಹೇಳ್ತೀವಿ. ಅಂಡ್ ಚಂದನ್ ಅವರ 100th ಗರ್ಲ್ ಫ್ರೆಂಡ್. ಅದನ್ನು ಅಂತ ಹೇಳ್ತೀವಿ. ಅದನ್ನು ಹೇಳ್ತೀವಿ. ಗೊತ್ತಿಲ್ಲ. ಅಂಡ್ ಇನ್ನು ಅವ್ರು ಹೇಳಿದ ಹಾಗೆ ಆಕ್ಚುಲಿ ಈ ಮೂವಿಯಲ್ಲಿ ಅವ್ರ ಸ್ಟೋರಿ ಹೇಳುವಾಗ ನಾನು ಇವಾಗ ಮೂವಿ ನೋಡ್ಕೊಂಡು ಬಂದಿದ್ದೀನಿ. ಲೀಡ್ ಕ್ಯಾರೆಕ್ಟರ್ ಅಂತ ನೀವು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಲೀಡ್ ಕ್ಯಾರೆಕ್ಟರ್ ತರ ಅವರು ಸ್ಟೋರಿ ಬರ್ದಿದ್ದಾರೆ. ಸೊ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲಿ ರಿಟರ್ನ್ ಸ್ಟೋರಿ. ಇನ್ನು ಅವ್ರು ನನಗೆ ಸ್ಟೋರಿ ನರೇಟ್ ಮಾಡುವಾಗನು ನನಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಯಾಕೆಂದ್ರೆ ಇನ್ಫ್ಯಾಕ್ಟ್ ನಾನು ಪ್ರತಿ ಸಲ ಶೂಟಿಂಗ್ ಹೋದಾಗನು ಈ ಸೀನ್ ಏನಕ್ ಮಾಡ್ತಾ ಇದೀವಿ, ಇದು ಇಲ್ಲ ಅಲ್ಲ, ಅದು ಇಲ್ಲ ಅಲ್ಲ ಅಂತ ಪ್ರತಿ ಸಲ ಕೇಳ್ತಾ ಇದ್ದೆ. ಬಟ್ ಮೊನ್ನೆ ನಾನು ಮೂವಿ ನೋಡ್ಕೊಂಡು ಬಂದಿದ್ದೀನಿ. ಹೇಗಿದೆ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಎಲ್ಲ ಕ್ವೆಶನ್ಸ್ ಇದೆ, ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಗೆ ಬರೀ ಆನ್ಸರ್ ಸಿಗುತ್ತೆ. ನೀವು ಎಲ್ಲ ಓಕೆ ಮೂವಿ ಇಲ್ಲಿಗೆ ಮುಗಿದೋಯ್ತು ಅಂತ ನೀವು ಅನ್ಕೊಳ್ತೀರಾ, ಬಟ್ ಇಲ್ಲ, ಕ್ಲೈಮ್ಯಾಕ್ಸ್ ಬೇರೆನೇ ಇದೆ. ಸೊ ದಿಸ್ ಇಸ್ ವಾಟ್ ದ ಮೂವಿ ಇಸ್ ಅಬೌಟ್. ಹಂಗಾದ್ರೆ ಡಬಲ್ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದ್ರಲ್ಲಿ? ಇಲ್ಲ, ಒಂದೇ ಒಂದೇ ಕ್ಲೈಮ್ಯಾಕ್ಸ್. ನಾನ್ ಲೀನಿಯರ್ ಅಷ್ಟೇ. ರಿವರ್ಸ್ ಸ್ಕ್ರೀನ್ ಪ್ಲೇ ಇದೆ. ನೀವು ಅಂದ್ಕೊಳ್ತೀರ ಕ್ಲೈಮ್ಯಾಕ್ಸ್ ಅಂತ, ಬಟ್ ಅದಲ್ಲ. ಸೊ ಈ ಹನಿ ಟ್ರಾಪ್ ನ ಕೇಳಿದ್ವಿ ನಾವು, ಮನಿ ಟ್ರಾಪ್ ಬಗ್ಗೆ ಹೇಳಿ. ಅದೇ ನನಗೂ ಗೊತ್ತಿಲ್ಲ, ಡೈಲಾಗ್ ಬರ್ದ್ಬಿಟ್ಟಿದ್ದೀನಿ. ಅದೊಂಥರ ಒಂದು ಕ್ಯಾರೆಕ್ಟರೈಸೇಷನ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಬರುವಂತ ಡೈಲಾಗ್ ಅದು. ಓಕೆ, ಸೊ ಯೂಶಲಿ ನೋಡಿರ್ತಾರೆ ಹುಡುಗಿರ್ಗ ಆತರ ಒಂದು ಗೋಲ್ಡ್ ಡಿಗ್ಗರ್ ಅನ್ನೋ ಒಂದು ಹೆಸರುಗಳಿರುತ್ತೆ ಕೆಲವು ಕಡೆ. ಹೌದು. ಸೊ ಅದು ಹುಡುಗಂಗಾದ್ರೆ ಹೇಗಿರುತ್ತೆ? ಅಲ್ಲ, ಅದು ನಿಜನಾ ಇಲ್ವೋ ಅದು ಗೊತ್ತಿಲ್ಲ. ಸೊ ಅದು ಪ್ರೊಜೆಕ್ಟ್ ಮಾಡಿರುತ್ತೆ ಅಷ್ಟೇ. ಓಕೆ, ಸೊ ಎಲ್ಲದಕ್ಕೂ ಕೂಡ ಒಂದು ಕಾಮ ಇದ್ದೇ ಇದೆ. ಅಲ್ಲಿ ಕ್ವಶನ್ ಮಾರ್ಕ್ ಬರ್ತಾ ಇಲ್ಲ, ಎಕ್ಸ್ಕ್ಲಮೇಟರಿ ಮಾರ್ಕ್ ಬರ್ತಾ ಇಲ್ಲ. ಸೊ ನೋಡೋಣ, ಹಾಗಾದ್ರೆ ಮೂವಿ ನೋಡ್ಬಿಟ್ಟೆ ಗೊತ್ತಾಗ. ನೋಡ್ಬೇಕು, ನೀವು ನೋಡ್ಬೇಕು. ನೀವು ನೋಡಿ ಇನ್ನೂ ಖುಷಿ ಪಡ್ತೀರಾ. ಹೌದಲ್ಲ? ಅಂದ್ರೆ ತುಂಬಾ ಇಷ್ಟ ಆಗಿದೆ. ಹೌದು, ಇರ್ಲಿ. ಹಂಗಾದ್ರೆ ಒಳಮರ್ಮ ಏನಿದೆ ಅಂತ ತಿಳ್ಕೊಂತೀವಿ. ನೀವೇನ್ ಟ್ರೈಲರ್ ನೋಡಿದಿರಾ? ಅದಿಲ್ಲ, ಬೇರೆ ಇದೆ ಒಳಗೆ. ಅದು ಬ್ಯಾರೇನೇ ಐತೆ. ಅಲ್ಲ, ಅದು ಇದೆ, ಅದ್ ಬಿಟ್ಟು ಬೇರೆ ಇದೆ. ಬೇರೆನೂ ಇದೆ. ಸೊ ಫ್ರೆಂಡ್ಶಿಪ್ ಅಂತ ಹೇಳಿದ ತಕ್ಷಣ ಐ ಥಿಂಕ್ ಆ ಒಂದು ಸಾಂಗ್ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಬಿಕಾಸ್ ಸುದೀಪ್ ಸರ್ ಆಡಿರುವಂತ ಒಂದು ಸಾಂಗ್ ಅಂಡ್ ಫ್ರೆಂಡ್ಶಿಪ್ ಆಂಥಮ್ ಅಂತ ಹೇಳುವಂತ ಒಂದು ಸಾಲ್ಗಳಿಗೆ ಈ ಒಂದು ಸಾಂಗ್ ಕೂಡ ಆಡ್ ಆಗುತ್ತೆ ಅಂತ ಹೇಳ್ಬೋದು. ಆ ಸಾಂಗ್ ನಿಮಗೆ ಎಷ್ಟು ಸ್ಪೆಷಲ್ ಆಸ್ ಅ ಫ್ರೆಂಡ್ ಆಗಿ ಅಥವಾ ಸರ್ ಹಾಡಿರುವಂತದ್ದು? ಸಿನಿಮಾಲಿ ಎರಡು ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ. ನಮ್ದು ಕೃಷ್ಣ ಅಂಡ್ ಬಾಲ ಅಂತ. ಸೊ ಅವರಿಬ್ರು ಒಂದ್ ಸ್ವಲ್ಪ ದೂರ ಆಗ್ಬೇಕಾದ್ರೆ ಬರುವಂತ ಒಂದು ಸಾಂಗ್. ತುಂಬಾ ಸಿಂಪಲ್ ಸಿಚುಯೇಷನ್, ತುಂಬಾ ಏನು ಹೊಡೆದಾಡ್ಕೊಳ್ಳೋದು ಆ ಥರದ್ದು ಏನಿಲ್ಲ. ದೂರ ಓಕೆ, ಒಂದು ಈಗೋ ಪ್ರಾಬ್ಲಮ್ಸ್ಗೋ ಅಥವಾ ಸಿಚುಯೇಷನ್ಗೂ ಅದು ದೂರ ಆಗ್ಬೇಕಾದ್ರೆ ಬರುವಂತ ಸಾಂಗ್. ಓಕೆ, ಅಂಡ್ ಅದಕ್ಕೆ ಬೆಸ್ಟ್ ಯಾರು ಹಾಡ್ಬೋದು ಅಂತ ನನಗೆ ಟ್ಯೂನ್ ಕೇಳಿದಾಗ ಸುದೀಪ್ ಸರ್ ಅಂತ ಅನ್ಸುತ್ತೆ. ಬಿಕಾಸ್ ಅವರು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ತುಂಬಾ ಇದ್ದಾರೆ, ಅಂಡ್ ಈಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಟು ಎವ್ರಿ ಒನ್. ಸೊ ಅವ್ರ ಹಾಡು ಕೂಡ ತುಂಬಾ ಪ್ಯಾಷನ್ ಹಾಡೋದು. ಹೌದು. ಸೊ ನನಗೆ ಅವ್ರ ಕೈಲಿ ಹಾಡ್ಸೋಣ ಅಂತ ಟ್ರೈ ಮಾಡಿದೆ. ಒಂದ್ 3 ತಿಂಗಳಾದ್ಮೇಲೆ ಒಪ್ಕೊಂಡು ಹಾಡಿದ್ರು. ಕಮ್ ಔಟ್ ರಿಯಲಿ ರಿಯಲಿ ಬ್ಯೂಟಿಫುಲ್ ಅಂಡ್ ಆಲ್ ಥ್ಯಾಂಕ್ಸ್ ಟು ಹಿಮ್. ಓಕೆ, ವೆರಿ ನೈಸ್. ಸೊ ನಿಮಗೆ ಫ್ರೆಂಡ್ಶಿಪ್ ಆಗ್ಲಿ ದೋಖಾ ಆಗಿರುವಂತದ್ದು ಯಾವಾಗ? ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ದೋಖಾ ಆಗಿದೆ, ಸಿನಿಮಾದಲ್ಲಿ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ. ರಿಯಲ್ ಆಗಿ ಕೇಳ್ತಿರೋದು. ರಿಯಲ್ ಆಗಿ ಯಾಕೆ ಇರತ್ತ ಗುರು? ಲವ್ ಅಲ್ಲ, ಲವ್ ದೋಖಾ ಅಲ್ವಾ? ಓಕೆ, ಸೊ ಯಾವ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ? ಸಿಕ್ಕಾಪಟ್ಟೆ ಆಗಿದೆ. ಫ್ರೆಂಡ್ಶಿಪ್ ಆದ್ಮೇಲೆ ಹಾಗೆ ಆಗಿರತ್ತಲ್ಲ. ಟ್ರೂ ಫ್ರೆಂಡ್ ಏನೋ ಫ್ರೆಂಡ್ಗೆ ಏನು ಅಂದ್ರೆ ಯಾವಾಗ್ಲೂ
ಇನ್ನೊಂದು ಫ್ರೆಂಡ್ ಅನ್ನಕ್ಕೋ, ಇನ್ನೊಂದು ಕ್ಲೋಸ್ ಫ್ರೆಂಡ್ ಅನ್ನಕ್ಕೋ, ಇನ್ನೊಂದು ಬೆಸ್ಟ್ ಫ್ರೆಂಡ್ ಅನ್ನಕ್ಕೋ ತುಂಬಾ ವ್ಯತ್ಯಾಸ ಇದೆ. ಹೌದು ನಾವು ಫ್ರೆಂಡ್ ಅಂತ ಅನ್ಕೊಂಡಿರ್ತೀವಿ, ಅವ್ನು ಕ್ಲೋಸ್ ಆಗಿರ್ತಾನೆ. ಹೌದು ಯಾರು ಬೆಸ್ಟ್ ಅನ್ಕೊಂಡಿರ್ತೀವಿ ಅವ್ನು ಧೋಖ ಮಾಡೋಗಿರ್ತಾನೆ. ಹೌದು. ಗೊತ್ತಿರಲ್ಲ ಯಾರು ಹೆಂಗೆ ಅಂತ ಆಗಿರುತ್ತೆ. ಸೊ ಫ್ಲರ್ಟ್ ಹೆಸರಲ್ಲಿ ಫ್ಲರ್ಟ್ ಇರೋದ್ರಿಂದ, ಅಂದ್ರೆ ಹೆಸರಲ್ಲೇ ಫ್ಲರ್ಟ್ ಚೆನ್ನಾಗಿ ಹೇಳಿದ್ರಿ, ಖುಷಿ ಆಯ್ತು. ಹೆಸರಲ್ಲೇ ಫ್ಲರ್ಟ್ ಇರೋದ್ರಿಂದ ಗಿರಿ ಅವರ ಹೆಸರು ಗಿರಿ ಆಗಿರೋದ್ರಿಂದ, ಗೌಡ್ರ ಹೆಸರು ಗೌಡ್ರಾಗಿರೋದ್ರಿಂದ ಎಸ್ ನನ್ನ ಕಾಲ ಎಳಿತಾ ಇದ್ರೆ ಈಗ. ಓಕೆ, ನೀವು ಇವಾಗ ಹೀರೋಯಿನ್ ಜೊತೆ ಫ್ಲರ್ಟ್ ಮಾಡ್ಬೇಕು ಅನ್ನೋದು, ಒಂದು ಪಿಕಪ್ ಲೈನ್ಸ್ಗಳನ್ನ ಹೊಡಿಬೇಕು. ನಾನ್ ಲೈನ್ ನೋಡಿಬೇಕು. ಪಿಕಪ್ ಲೈನ್ಸ್ ನಾನು ಹೇಳ್ಕೊಡ್ಲಾ? ಐ ವಿಲ್ ಪಿಕ್ ಯು ಎಟ್ 8 o'clock. I'll pick you at 8 o'clock. ಅದೇ ಪಿಕಪ್. 8 ಗಂಟೆಗೆ ನಿಮ್ನ ಪಿಕಪ್ ಮಾಡ್ತೀನಿ, ಅದೇ ಪಿಕಪ್ ಲೈನ್ ಅಲ್ವಾ? ಹೌದು, ನಾನು 8:30 ಮಾಡ್ತೀನಿ. ಒಂಚೂರು ಲೇಟ್ ಇದೆ. ಸಾರಿ, ನಾನ್ ಬಿಸಿ. ನಾನು ಲೈನಲ್ಲಿ ನಿಂತ್ಕೊಂಡು ಪಿಕಪ್ ಮಾಡ್ತೀನಿ. ಇಲ್ಲ ಆ ತರದಲ್ಲ, ಒಂದ್ ಎರಡ್ ಮೂರ್ ಇಂಪ್ರೆಸ್ ಆಗೋ ತರ ಪಿಕಪ್ ಲೈನ್. ಇಲ್ಲಮ್ಮ, ಇಂಪ್ರೆಸ್ ಮಾಡಕ್ಕಾಗಲ್ಲಮ್ಮ. ಸಿನಿಮಾದಲ್ಲಿ ಬೇಕಾದಷ್ಟು ಮಾಡಿದ್ದೀನಿ, ಇಲ್ಲಿ ತುಂಬಾ ಕಷ್ಟ. ಟ್ರೈ ಮಾಡಿ, ಅಟ್ಲೀಸ್ಟ್ ಒಂದ್ ಎರಡ್ ಮೂರ್ ಲೈನ್ಸ್ ಟ್ರೈ ಮಾಡಿ. ನೀವು ಮಾಡಿ. ನೀವು ನಮ್ದಿಲ್ಲ ಸಾಂಗ್ ನಮ್ದೆಲ್ಲ ಮುಗ್ದೋಗ್ಬಿಡುತ್ತೆ. ಮದ್ವೆ ಆದ್ಮೇಲೆ ಮುಗ್ದೋಗ್ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಮದ್ವೆಗಿಂತ ಮುಂಚೆ ಇದು ಬ್ರಹ್ಮಾಸ್ತ್ರಗಳನ್ನ ಪ್ಲೇ ಆಗಲ್ವೇ? ಕ್ಯಾಮ್ರಾ ಓಡ್ತಾ ಇದೆ, ನಮ್ಮ ಬತ್ತಳಿಕೆ ಖಾಲಿ. ಇಲ್ಲ ಆಕ್ಚುಲಿ ಫ್ಲೋಟ್ ಅಂದ್ರೆ ಪಟಾಯಿಸೋದು ಅಂತನಾ? ಟಿಕಾಯಿಸೋದು. ಅದಕ್ಕೆ ಅನ್ವರ್ತು ನಾವ ಏನೋ ಪಟಾಯಿಸೋದೇನ? ಹೌದು, ಪಟಾಯಿಸೋದೇನಿಲ್ಲ. ಫೋನ್ ಮಾಡಿದ್ರೆ ಬರ್ತಾವ. ಹೋಗ್ಲಿ ಒಂದ್ ಎರಡ್ ಮೂರ್ ಪಿಕಪ್ ಲೈನ್ ಅವ್ರಿಗೆ ಇಷ್ಟ ಆಗೋ ತರ. ಕಾಫಿಗೆ ಇಲ್ಲ ಇವಾಗ ನಾನು ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ಈಗ ಈ ವೈರ್ ಅಲ್ಲಿ ಓಡ್ತಾ ಇರುವಂತ ಒಂದು ಎಲೆಕ್ಟ್ರಿಸಿಟಿ ನೀನಾದ್ರೆ ಆ ವೈರ್ ನಾನಾಗಿರ್ತೀನಿ. ನಮ್ದಿರ್ಲಿ, ಇವನು ಎಷ್ಟು ರೆಡಿಯಾಗಿ ಬಂದಿರೋದು ನೋಡಿಲ್ಲ. ಇವಾಗ ಇಮಿಡಿಯೇಟ್ ಆಗಿ ಬಂದಿದ್ದು ವೈರ್ ಮಾಡಿದ ತಕ್ಷಣ. ಅದೇ ಮೇಲೆ ಕರೆಂಟ್ ಇದೆ, ವೈರ್ ಕರೆಂಟ್ ಇಲ್ಲ ಅಂತ. ಹೌದಾ? ವೈರ್ ನೀವು ಕರೆಂಟ್ ನಾನು ಹಾಕ್ತೀನಿ ಅಂತ. ಅಂದ್ರೆ ಪಿಕಪ್ ಕನೆಕ್ಟ್ ಆಗೋದಕ್ಕೆ ಜಾಗ ಇದ್ರೆ ಮಾತ್ರ ಕರೆಂಟ್ ಪಾಸ್ ಆಗುತ್ತೆ. ನೀವು ಕನೆಕ್ಟ್ ಆದ್ರೆ ಕರೆಂಟ್ ಪಾಸ್ ಆಗುತ್ತೆ. ಕನೆಕ್ಟ್ ಆಗಿ ಪ್ಲೀಸ್. ನೈಸ್. ನೀವು ಇಲ್ಲ ಆಗೋದಿಲ್ಲ. ನೀವ್ ಹೇಳಿರತ್ರ ಇಲ್ಲ, ಬ್ಯಾಟ್ರಿ ತಂದಿ. ಈ ಕ್ಯಾಮ್ರಾ ನೀವಾದ್ರೆ ಆ ಲೆನ್ಸ್ ನಾನು. ವಾ, ಚೆನ್ನಾಗಿಲ್ಲ ಅಲ್ಲ? ಇಲ್ಲ, ಕೆಟ್ಟದಾಗಿದೆ, ತುಂಬಾ ಕೆಟ್ಟದಾಗಿದೆ. ಮದ್ವೆ ಬಟ್ ಅದ್ರ ಜೂಮ್ ಆಗಿ ನೋಡ್ತೀನಿ, ಆದ್ರೂ ಇಂಪ್ರೆಸ್ ಆಗಿಲ್ಲ. ಅದು ಡಬ್ಬ ಅದು. ಆಕ್ಚುಲಿ ನೀವು ಯಾರನ್ನ ಕೇಳ್ತಾ ಇದ್ದೀರಾ ಗೊತ್ತಾ ಫ್ಲರ್ಟ್ ಮಾಡಿ ಅಂತ? ನಮ್ಮನ್ನ ಕೇಳ್ತಾ ಇದ್ದೀರಾ? ಬೇರೆ ಯಾರನ್ನ ಕೇಳ್ಬೇಕು? ಅವ್ರನ್ನೇ ಕೇಳ್ಬೇಕು. ನನ್ನೇ ಕೇಳ್ಬೇಕಾಗಿತ್ತಾ? ನೀವ್ ಹೇಳಿ ಒಂದು ಪಿಕಪ್ ಲೈನ್. ಓಕೆ, ಈ ನಮ್ಮ ಸಿನಿಮಾದಲ್ಲಿರುವಂತ ಕಲ್ಲು ನೀವಾದ್ರೆ ಅದ್ರ ಮೇಲೆ ಬಳಿಯುವಂತ ಪೇಂಟು ನಾನು ಹಾಕ್ತೀನಿ. ವಾವ್, ನೀವು ಮೇಕಪ್ ಆರ್ಟಿಸ್ಟ್? ಮುಟ್ ಕಳ್ಸ್ಕೊಂಡು ನಿಮಿಕಾ ಮೂರು ಜನ ಒಟ್ಟಿಗೆ. ವಾವ್, ಚೆನ್ನಾಗ್ ಮಾಡಿದ್ವಿ. ಅಲ್ಲ ಗೌಡ್ರದ್ದು ಇಷ್ಟೇ ಬಿಡಿ. ಇಲ್ಲ, ಪಿಕಪ್ ಇಲ್ಲ, ಎಕ್ಸಾಂಪಲ್ ಕೊಟ್ಟದ್ದು ಬೆಟರ್ ಇತ್ತು. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದಕ್ಕೆ ವಾವಾ ಅಂತ ಹೇಳಿ. ವಾ ವಾ ಚೆನ್ನಾಗಿದೆ. ಓಕೆ, ಸೊ ಡೇಟಿಂಗ್ ಆಪ್ ಯಾವಾಗಲೂ ಯೂಸ್ ಮಾಡಿದ್ರೆ? ಇಲ್ಲಮ್ಮ, ಇರ್ಲಿ ಹೇಳಿ, ಒಂದು ಫೇಕ್ ಅಕೌಂಟ್. ಡೇಟಿಂಗ್ ಮಾಡಿಲ್ಲ, ಆಪಲ್ ಯೂಸ್ ಮಾಡಲಿಲ್ಲ. ನೀವು ಡೇಟಿಂಗ್ ಆಪ್? ನೋ. ಡೇಟಿಂಗ್ ಆಪ್ ನಲ್ಲಿ ಒಂದು ಬಯೋ ಇಡ್ತೀರಾ ಅಂತ ಹೇಳೋದಾದ್ರೆ, ಇವಾಗ ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇಟ್ಕೊಂಡಿರ್ತೀರಾ. ಸೊ ಆಕ್ಟರ್ ಕಮ್ ಕಾಮಿಡಿಯನ್ ಅಂತ ಹೇಳಿ ಹಾಕೊಂಡಿರ್ತೀರಾ. ಸೊ ಈ ತರದ್ದು ಏನಾದ್ರು ಒಂದು ಬಯೋ ಇಡೋದಾದ್ರೆ ಡೇಟಿಂಗ್ ಅಪ್ಲಿಕೇಶನ್ ಅಲ್ಲಿ ಯಾವ ತರದ್ದು ಇರುತ್ತೆ? ಯಾವ್ದು ಇರ್ತೀರಾ? ನಾನು ನೀವ್ ಹೇಳಿ. ಯಾವ್ದು ಇರ್ತೀಯ ನಿಮಿಕಾ? ನಾನು ಥಿಂಕ್ ಮಾಡ್ತಿದ್ದೀನಿ. ಅಂದ್ರೆ ಅದನ್ನ ನೋಡಿ ಜನ ಅಟ್ರಾಕ್ಟ್ ಆಗ್ಬೇಕು. ಹಾ, ಹೌದು. ಕಾಂಟ್ಯಾಕ್ಟ್ ಮೀ ಆನ್ ಇನ್ಸ್ಟಾಗ್ರಾಮ್. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫಾಲೋವರ್ಸ್ ಇದಾರೆ, ಪ್ರೊಫೈಲ್ ನೋಡ್ಬಿಟ್ಟು ಏನೋ ಒಂಚೂರು ಇಂಪ್ರೆಸ್ ಆಗ್ತಾರೆ. ಹಾ, ನಿಮ್ದು. ನೀವು ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಇನ್ಸ್ಟಾಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಫೈಲ್ ಎಲ್ಲ ನೋಡಿ ಆಮೇಲೆ ನಾವು ಡೈರೆಕ್ಟ್ ಫೋನ್ ನಂಬರ್ ಕೊಡ್ತೀನಿ, ನಾನೇ ಮೀಟ್ ಮಾಡ್ತೀನಿ. ನೋ ಪ್ರಾಬ್ಲಮ್, ನಮಗೇನು. ನೀವು ಕ್ವೀನ್ ಆಫ್ ಹಾರ್ಟ್ಸ್. ಕ್ವೀನ್ ಆಫ್ ಹಾರ್ಟ್ಸ್. Yeah. ಓಕೆ, ಹೃದಯಗಳ ರಾಣಿ. ಹೃದಯಗಳ ರಾಣಿ. That's about it. ಹೌದು. ಓಕೆ, ಸೊ ಇನ್ ಕೇಸ್ ಏನಾದ್ರು ಫ್ಲರ್ಟಿಂಗ್ ಮಾಡೋದ್ರಲ್ಲಿ ನಿಮ್ಮ ಮೂರು ಜನಕ್ಕೆ ಒಂದು ಮೆಡಲ್ ಕೊಡೋದಾದ್ರೆ ಯಾವ್ಯಾವ ಮೆಡಲ್ ಯಾರ್ಯಾರಿಗೆ ಸಿಗುತ್ತೆ? 3 ಜನಕ್ಕೂ ಹಿತ್ತಾಳೆ.
ಬ್ರಾನ್ಸ್ ಹೌದಾ? ವೇಸ್ಟ್. ಅಂದ್ರೆ ಮದುವೆ ಆಗಿದೆ ಅಂತ ಹೇಳಿ ನೀವಿಬ್ರು ಈ ತರ ಹೇಳ್ತಾ ಇದ್ರ? ಅಲ್ಲ, ಮದ್ವೆ ಆಗಿದೆ ಅಂತಲ್ಲ, ಇವಾಗ ನಮ್ಮ ಫ್ಲರ್ಟ್ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇಲ್ಲ, ಸಿನಿಮಾ ಬಗ್ಗೆ ಕಾನ್ಸಂಟ್ರೇಷನ್ ನಮ್ಗೆ. ಸಿನಿಮಾ ಒಳಗೆ ಏನ್ ಮಾಡ್ತೀವಿ ಫ್ಲರ್ಟ್, ಅದು ಮುಖ್ಯ ನಮ್ಗೆ. Okay. ಈಗ ಫ್ಲರ್ಟ್ ಮಾಡೋಣ ಅಂತ. ಓಕೆ, ಆಯ್ತು. ಮೂವಿನಲ್ಲೇನೆ ನೀವು ಒಂದು ಕ್ಯಾರೆಕ್ಟರ್ಸ್ ಗಳಿಗೆ ನಂಬರ್ 1 ಇವ್ರಿಗೆ ಚಿನ್ನ. ನಂಬರ್ 2 ಇವ್ರಿಗೆ. ನನ್ಗ ಇವ್ರಿಗಂತೂ ಕೊಡಕ್ಕಾಗಲ್ಲ. ಹೌದು, Silver. ಸಿಲ್ವರ್, ಬ್ರಾನ್ಸ್. ಬ್ರಾನ್ಸ್. ಇವ್ರಿಗೆ ಡೇಟ್ ಮಾಡಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅಂತ ಒಂದು ಹುಡುಗಿನ ಹುಡ್ಕೊಟ್ಟಿರ್ತೀನಿ. ಸೊ ಚಿನ್ನ. 8 ಗಂಟೆಗೆ. ಈಗ ನಾ ಇಲ್ಲಿ ಲೇಟ್ ಬರ್ತಾರಲ್ಲ ಆರ್ಟಿಸ್ಟ್ಗಳು, ಸೊ ಅದು ಕಾಮನ್. ಓಕೆ. ಸೊ ಇವ್ರಿಗೆ 8 ಗಂಟೆಗೆ ಡೇಟಿಂಗ್ ಅಂತ ಒಂದು ಹುಡುಗಿನ ಅರೇಂಜ್ ಮಾಡಿ ಕೊಟ್ಟಿರ್ತೀನಿ. ಕರೆಕ್ಟ್. ಅವ್ರು 8 ಗಂಟೆಗೆ ಹೊರಡ್ತಾರೆ. ಅವರು ಕ್ಯಾಂಡಲ್ ಹಚ್ಕೊಂಡು ಒಬ್ಬರೇ ಕಾಯ್ತಾ ಇರ್ತಾರೆ. ಕ್ಯಾಂಡಲ್ ಕರಗೋಗುತ್ತೆ, ಬರೀ ಲೈಟ್ ಡಿನ್ನರ್ ಆಗುತ್ತೆ. ಚೆನ್ನಾಗಿದೆ ಈ ಕಾನ್ಸೆಪ್ಟ್. 1, 2, 3. ಓಕೆ, ಸೊ ನಿಮಗೆ ರಿಯಲ್ ಲೈಫ್ ನಲ್ಲಿ ಕ್ರಶ್ ಅಂತ ಹೇಳಿದ್ರೆ ಯಾರಾಗಿದೆ? ನನಗೆ ಸರಿತಾ ಅವರು. ಸರಿತಾ ಅವರು. ಓಕೆ, ಅಂದ್ರೆ ಅವಾಗಿನ ಕಾಲದ ಹೇಳ್ತಾ ಇದ್ರೆ ಯಾವಾಗಿನ ಕಾಲಕ್ಕೂ ಅವರೇ, ಇವಾಗಿನ ಕಾಲದ. ಹೋಮ್ಲಿ ಫೇಸ್ ಅವರು. ಓಕೆ, ಸೊ ನಿಮಗೆ ಇಂಡಸ್ಟ್ರಿಯಲ್ಲಿ ಕ್ರಶ್ ಅಂತ ಹೇಳಿದ್ರೆ? ತುಂಬಾ ಜನ ಮೇಲೆ ಆಗಿದೆ. ಓಕೆ, ಅದು ಕ್ರಶ್ ಅಷ್ಟೇನೆ. ಅದೇ ಲಿಸ್ಟ್ ಅಷ್ಟೇ, ತುಂಬಾ ಜನ ಇದೆ. ಇರ್ಲಿ, ಹೇಳಿ. ನಾವು ಹೈಸ್ಕೂಲಿಂದನೂ ಹೇಳ್ಕೊಂಡ್ಬರ್ಬೇಕಾಗುತ್ತೆ. ಅಲ್ಲ, ಆತರ ಸುಮಾರು ಇದೆ, ಬೇಡ ಅಂತ ಅದಕ್ಕೆ ಒಂದಕ್ಕೆ ಸ್ಟಿಕ್. ಅದೇ ಇಂಡಸ್ಟ್ರಿನಲ್ಲಿ ಇರೋರಿಗೆ ನಾನು ಹೇಳೋದು. ಐಶ್ವರ್ಯ ರೈಯಿಂದ ಶುರು ಆದ್ರೆ ಇವತ್ತಿನ ತನಕ. ಆಕ್ರಶ್ ಕೇಳ್ತಾ ಇದ್ದೀರಾ? ಓ, ಅಲ್ಲಿಂದ ಇಷ್ಟು ಇದಾವಲ್ಲ ಅವರು, ಸುಮಾರು ಇದಾವೆ. ಹೇಳ್ಬೋದು. ಸಾಕು, ಹೇಳಾಗಿದೆ. ಸರಿತಾ ಅವರು. ಒಂದೇನೆ ಲಾಕಿ ಅಜಯ್. ನಿಮಗೆ ಸೆಲೆಬ್ರಿಟಿ ಕ್ರಶ್ ಅಂತ ಹೇಳಿದ್ರೆ? ಆಲ್ವೇಸ್ ಫಾರ್ ಎವರ್ ರವಿ ಸರ್. ಓ, ಯಮ್ಮ ಯಮ್ಮ. ಸ್ಕೂಲ್ ಟೈಮ್ ಇಂದ ನನ್ಗೆ ರವಿ ಸರ್ ತುಂಬಾ ಇಷ್ಟ. ಓಕೆ, ಯಾಕೆ? ಗೊತ್ತಿಲ್ಲ, ಆ ಟೈಮ್ ಅಲ್ಲೂ ನಾನು ಮೂವೀಸ್ ಬಂದ್ರು ನಾನು ಬರೀ ರವಿ ಸರ್ ಮೂವೀಸ್ ನೋಡ್ತಾ ಇದ್ದೆ. ಅಂಡ್ ಸರ್ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ಸೊ ದಟ್ ವಾಸ್ ಆಲ್ಸೋ ಅಮೇಸಿಂಗ್. ಸೊ ನನ್ಗೆ ಅವ್ರು ತುಂಬಾ ಇಷ್ಟ. ಯಾರಿಗೆ ಇಷ್ಟ ಇಲ್ಲ? ಯಾಕೆ ಅಂತ ಕೇಳಿದ್ರೆ ರವಿಚಂದ್ರನ್ ಸರ್ ಯಾರಿಗೆ ಇಷ್ಟ ಇಲ್ಲ? ಅಲ್ಲ, ನೀವ್ ಹೇಳ್ಬೇಕು. ಅವರು ಹಣ್ಣು ಮತ್ತೆ ಹೂಗಳನ್ನ ತುಂಬಾ ಚೆನ್ನಾಗಿ ಬಳಸ್ತಾರೆ. ಅದೆಲ್ಲ ಎಲ್ರಿಗೂ ಗೊತ್ತಲ್ವಾ? ಮತ್ತೆ ನಾನು ಪುನಃ ಹೇಳೋದೇನಾದ್ರೆ ಯಾಕೆ ಅಂತ ಕೇಳಿದ್ರೆ ಈ ತರದ ಆನ್ಸರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೇಳಿ ಅರ್ಥ ಅಷ್ಟೇ. ಓಕೆ, ಸೊ ನಿಮ್ಮ 3 ಜನದಲ್ಲಿ ಯಾರಾದ್ರೂ ಒಬ್ರು ಲವ್ ಗುರು ಆಗಿದ್ರೆ, ನೀವು ಲವ್ ಗುರು ಆಗಿದ್ರೆ ಒಂದು ಬೆಸ್ಟ್ ಪೀಸ್ ಆಫ್ ಅಡ್ವೈಸ್ ಏನ್ ಕೊಡ್ತಾ ಇದ್ರಿ ಗಿರೀಶ್ ಅಲ್ಲಿ? ನಮ್ ಸಿನಿಮಾ ಒಂಥರ ಲವ್ ಗುರುನೇ ನಾನು ಆಕ್ಚುಲಿ. ಹೌದು, ಆಕ್ಚುಲಿ ಬ್ರೇಕಪ್ ಗುರು, ಲವ್ ಗುರು ಎರಡು. ಇಲ್ಲ, ಲವ್ ಗುರು. ಲವ್ ಗುರು ಏನ್ ಹೇಳ್ತೀರಿ ಚಂದನ್? ಏನ್ ಅಡ್ವೈಸ್ ಮಾಡ್ತೀನಿ? ಹುಷಾರಾಗಿರೋ, ರಾತ್ರಿ ಫ್ಲರ್ಟ್, ಬೆಳಿಗ್ಗೆ ಕೋರ್ಟು. ಕೋರ್ಟ್ ನಲ್ಲಿ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಸಾಧು ಸರ್, ಶ್ರುತಿ ಮ್ಯಾಮ್, ಆಮೇಲೆ ಅವಿನಾಶ್ ಸರ್, ಈ 3 ಜನರ ಒಂದು ಸಾಧು ಅದು ವೇದಿಕೆ ಅಲ್ಲ ರೀ, ಕಟ್ಕಡೆ. ಅವ್ರು 3 ಜನ ತಿಂದಾಕ್ಬಿಟ್ಟಿದ್ದಾರೆ ಕೋರ್ಟ್ಸ್. ಅಮೇಸಿಂಗ್ ಆಕ್ಟರ್ ಶ್ರುತಿ ಮೇಡಮ್, ಸಾಧು ಸರ್ ಅಂಡ್ ಅವಿನಾಶ್ ಸರ್ ಸಕ್ಕದಾಗಿ ಬಂದಿದ್ದಾರೆ. ಅವ್ರ ಕಾಂಬಿನೇಷನ್, ಅವ್ರು 3 ಜನ ಫಸ್ಟ್ ಟೈಮ್ ಮಾಡಿರೋದು ಕ್ಯಾರೆಕ್ಟರ್ಸ್ ಅದು. ಹೌದು. ಅವಿನಾಶ್ ಸರ್ ಹೇಳ್ತಿದ್ರು, ಈ ಜಡ್ಜ್ ಅಂದ್ರೆ ಏನ್ರಿ ಸುಮ್ನೆ ಕೂತಿರ್ಬೇಕಾ? ಇಲ್ಲ ಸರ್, ಬನ್ನಿ. ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ರು ಸರ್, ಕಮಿಟ್ ಆಗ್ಬೇಕಾದ್ರೆ ಸುಮ್ನೆ ಕೂತಿರ್ಬೇಕು, ಬೋರಿಂಗ್ ಆಗಿರುತ್ತೆ ಜಡ್ಜ್ ಕ್ಯಾರೆಕ್ಟರ್ ಅಂತ. ಬಟ್ ಅವ್ರ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಸೊ ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಆಕ್ಚುಲಿ. ಟೈಮ್ ವರ್ಕೌಟ್ ಆಗಿರೋದಕ್ಕಿಂತ ಅದು ಒಂದು 4-5 ದಿವಸದಲ್ಲಿ ಮಾಡಿರೋ ಶೂಟಿಂಗ್. ಅದು ತುಂಬಾ ಕಾಂಪ್ಯಾಕ್ಟ್ ಅಲ್ಲಿ 3 days 3 days ಅಲ್ಲಿ ಅಷ್ಟು ಅದು ಸಖತ್ತು ದೊಡ್ಡ ಸೀನ್ ಅದು. ಓಕೆ, ಈತನೇ ನಟ, ಈತನೇ ನಿರ್ದೇಶಕ, ಈತನೇ ಕಟಕಟೆ ಮೇಲೆ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೊಂಡೆ ಆಕ್ಟ್ ಮಾಡ್ಬೇಕು, ಅಲ್ಲಿ ನಿಂತ್ಕೊಂಡೆ ಆಕ್ಷನ್ ಹೇಳ್ಬೇಕು, ಅಲ್ಲಿ ನಿಂತ್ಕೊಂಡೆ ಕಟ್ ಹೇಳ್ಬೇಕು, ಅಲ್ಲಿ ನಿಂತ್ಕೊಂಡೆ ಎಲ್ರದ್ದು ರಿಯಾಕ್ಷನ್ ಹೇಳ್ಬೇಕು. ಗಿರಿ ಅವ್ರದ್ದು, ನಿಮಿಕಾ ಅವ್ರದ್ದು, ಶ್ರುತಿ ಅವ್ರದ್ದು, ಸಾಧು ಅವ್ರದ್ದು, ಇವ್ರದ್ದು ಎಲ್ಲ. ಈತ 3 ದಿನ ನಿಂತಲೇ ನಿಂತಿದ್ದ ನಿಂಗೆ ಕಟಕಟೆ ಮೇಲೆ ವೇದಿಕೆ ಮೇಲೆ ನಿಂತು ಡೈರೆಕ್ಷನ್ ಮಾಡೋದೆಲ್ಲ. ಬಟ್ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಬಟ್ ಹೌ ಡಿಡ್ ಯು ಥಿಂಕ್ ಶ್ರುತಿ ಮ್ಯಾಮ್ ಅವ್ರನ್ನ ಲಾಯರ್ ಪಾತ್ರಕ್ಕೆ ಹಾಕ್ಬೋದು, ಅದು ಸಾಧು ಸರ್ ಆಪೋಸಿಟ್ ಗೆ ಅಂತ ಹೇಳಿ? ಮೇಡಮ್ ಹಂಗೆ ಕೇಳಿದ್ರು, ಅಪ್ಪ ನಾನು ವಿಷ್ಣು ಸರ್ ಜೊತೆ, ಅಂಬರೀಶ್ ಸರ್ ಜೊತೆ ಎಲ್ಲ ಹೀರೋಯಿನ್ ಆಗಿ ಆಕ್ಟ್ ಮಾಡಿರೋದಕ್ಕೆ ಮೇಡಮ್ ಇದ್ ಮಾಡಿಲ್ಲ ತಾನೆ, ಈಗ ಬನ್ನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಬಟ್ ತುಂಬಾ ಫನ್ ಬಂದಿದೆ ಅದು. ಓಕೆ, ಅಂದ್ರೆ ಮೇಡಮ್ ಒಂದು ಸ್ಟ್ರಿಕ್ಟ್ ಫೆಮಿನಿಸ್ಟ್ ಲಾಯರ್ಗೆ ಪಕ್ಕ ಸೂಟ್ ಆಗ್ತಾರೆ. ಮಾಳವಿಕಾ ಮೇಡಮ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ತಾರಾ ಮೇಡಮ್ ಇರ್ಬೋದು, ಹೀಗೆ ತುಂಬಾ ಜನ ಇದಾರೆ ನಮ್ಮ ಇಂಡಸ್ಟ್ರಿ. ಶ್ರುತಿ ಮೇಡಮ್ ನಂಗೆ ತುಂಬಾ ಕ್ಲೋಸ್ ಇದ್ದರಿಂದ ಅವ್ರಿಗೆ ಬಿಗ್ ಬಾಸ್ ಅಲ್ಲೆಲ್ಲ ಜೊತೆಗಿಲ್ಲ. ಸೊ ಅವ್ರಿಗೆ ಅವಾಗ್ಲೇ ಹೇಳಿದೆ, ನಾನು ಸಿನಿಮಾ ಮಾಡಿದ್ರೆ ನೀವು ಮಾಡ್ಲೇಬೇಕು.
ಸೊ ನಿಮ್ಮ ಒಂದು ಫ್ಲರ್ಟಿಂಗ್ ಕ್ಲಾಸ್ ಏನಾದ್ರು ಇದ್ದಿದ್ರೆ ವಾಟ್ ವುಡ್ ಬಿ ಯರ್ ಫಸ್ಟ್ ರೂಲ್ ಇವರಿಗೆ ನಾನ್ ಕ್ಲಾಸ್ ಮಾಡಿದ್ರೆ ಕ್ಲಾಸ್ ನಡೆಸ್ತಾ ಇದೆಯಲ್ಲ ಈಗ. ಫ್ಲರ್ಟಿಂಗ್ ಕ್ಲಾಸ್ ಏನಾದ್ರು ಮಾಡಿದ್ರೆ ಫ್ಲರ್ಟ್ ಮಾಡದೇ ಇರಿ, ಲುಕ್ ಬ್ಯೂಟಿಫುಲ್ ಎವ್ರಿ ಟೈಮ್. ನನ್ ರೂಲ್ ಹೇಳ, ನನ್ ಜೊತೆ ಫ್ಲರ್ಟ್ ಮಾಡ್ಬೇಡಿ ಫಸ್ಟ್ ರೂಲ್, ನನ್ ಜೊತೆ ಮಾಡ್ಬೇಡಿ. ನೈಸ್. ಓಕೆ ಸೊ ನಿಮಗೆ ಅಂದ್ರೆ ಟೀಚರ್ ನೋಡಿ ನೆನ್ಸ್ಕೊಳ್ಳಿ, ಒಬ್ರು ಹಾಟ್ ಆಗಿರೋ ಟೀಚರ್ ಫ್ಲರ್ಟಿಂಗ್ ಬಗ್ಗೆ ಹೇಳ್ಕೊಡ್ತಿದ್ರೆ ಹೆಂಗಿರುತ್ತೆ ಅಂತ. ಹೌದಲ್ಲ, ತುಂಬೆ ಚುಮ್ಮೆ ಅಂತ ಬರ್ತಿರುತ್ತೆ. ಸೊ ಸೊ ಅದು ರೂಲ್ ಬಿಟ್ಟು ಬೇರೆ ನಾನ್ ಹೇಳ್ದೆ ಅಲ್ವಾ, ಲುಕ್ ಬ್ಯೂಟಿಫುಲ್ ಎವ್ರಿ ಟೈಮ್. ಅದ್ ಬಿಟ್ಟು ನೆಕ್ಸ್ಟ್ ಇದೆ, ಚೆನ್ನಾಗಿದೆ ರೂಲ್ ಇದು. ಯಾ, ಪರ್ಫೆಕ್ಟ್. ನನ್ ಜೊತೆನೆ ಫ್ಲರ್ಟ್ ಮಾಡಬೇಡಿ, ಯಾ, ಈ ನಿಮ್ ಜೊತೆ ಫ್ಲರ್ಟ್ ಮಾಡಿ. ಪ್ಲೀಸ್ ಡೋಂಟ್ ಸ್ಮೋಕ್ ಹಿಯರ್ ಅಂತೆಲ್ಲ ಇರುತ್ತಲ್ಲ. ಪ್ಲೀಸ್ ಡೋಂಟ್ ಫ್ಲರ್ಟ್ ಹಿಯರ್. ಈ ಸಿಗರೆಟ್ ಪ್ಯಾಕ್ ಮೇಲೆ ಬರ್ದಿರುತ್ತೆ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿ, ಬಟ್ ಆದ್ರೂ ಕೂಡ ಸೇರ್ತಾ ಇರ್ತಾರೆ ಆ ತರ ಅದು ಫ್ಲರ್ಟ್ ಮಾಡ್ಬಿಡ್ತಿದ್ರೆ ನೋಡ್ತಾ ಇರ್ತಾರೆ. ಫ್ಲರ್ಟಿಂಗ್ ಇಸ್ ಇಂಜೂರಿಯಸ್ ಟು ರಿಲೇಶನ್ಶಿಪ್ಸ್. ಓಕೆ, ಸೊ ನಿಮಗೆ ನಿಜ ಜೀವನದಲ್ಲಿ ಫ್ಲರ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ವಾಟ್ ಇಸ್ ಯುವರ್ ಮೂವ್ ದಟ್ ನೀವು ಅಲ್ಲಿಂದ ಹೊರಡೋದಕ್ಕೆ? ಹೊರಡಲ್ಲ ಅವರು. ಯಾಕೆ ಹೊರಡ್ತಾರೆ? ಫ್ಲರ್ಟ್ ಮಾಡ್ತೀನಿ, ಮಾಡ್ಲಿ ಬಿಡು. ಒಂದ್ ಲೆವೆಲ್ ತನಕ she will also enjoy it. ಯಾ, ಮೇಬಿ ಐ ಡೋಂಟ್ ನೋ, ಅವ್ರಿಗೆ ಗೊತ್ತಾಗ್ತಾ ಡಿಪೆಂಡ್ಸ್ ಅವ್ರು ಹೇಗೆ ಫ್ಲರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಈ ವೈರ್ ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋದು. ಇಲ್ಲ, ಜಸ್ಟ್ current ಜಸ್ಟ್ ಹೊಡೆದ್ರೆ ಲುಕಿಂಗ್ ಅಟ್ ಯು ಇಸ್ ಓಕೆ. ಮತ್ತೆ ಕರೆಂಟ್ ಅಲ್ಲಿ ಲೆವೆಲ್ ಹುಡ್ಕಕ್ಕಾಗಲ್ಲ. ಅವ್ರು ಫ್ಲರ್ಟ್ ಮಾಡ್ತಿದ್ರೆ ನನ್ ಪ್ರಕಾರ ನಿಮಗೆ ನೋಡ್ತಿರ್ತಾರೆ, ಮಾಡು 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 ಮಗನೇ. ನೀವೇನಾದ್ರು ಕ್ಲಾಸ್ ತಗೊಂಡು ಏನಿರುತ್ತಲ್ಲ ಇನ್ನು ಯಾರು ನಂದ ಫ್ಲರ್ಟ್ ಕ್ಲಾಸ್ ಬರ್ರೋ ಮಜ್ಜಾ ಏನೋ ಬರೋದಲ್ಲ, ಫ್ಲರ್ಟ್ ಮಾಡ್ಕೊಂಡು ಕೂತ್ಕೋಣ, ಯಾವ್ದೋ ಇದು. ಇಡೀ ಫ್ಲರ್ಟ್ ಕ್ಲಾಸಸ್ ಕೆಳಗಡೆ ಬಾಗುರು ಮಜಾ ಮಾಡೋಣ ಅಷ್ಟೇ. ಇದೊಂಥರ ಸ್ಪಾಗೆ ಎಂಟ್ರಿ ಕೊಟ್ಟಂಗೆ ಮತ್ತೆ ಹಂಗೆ ಇರ್ತದೆ. ಓಕೆ, ಸೊ ನಿಮಗೆ ಪ್ರಪೋಸಲ್ ಬಂದಾಗ ಸರ್ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಐ ಆಮ್ ಶ್ಯೂರ್ ದಟ್ ನೀವೊಂದು ಪೀಕ್ ಟೈಮ್ ಅಲ್ಲಿ ಇರ್ಬೇಕಾದ್ರೆ ಮದುವೆಗಿಂತ ಮುಂಚೆ ತುಂಬಾ ಪ್ರಪೋಸಲ್ಸ್ ಬಂದಿರುತ್ತೆ. ಸೊ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ವಾಸ್ ಯುವರ್ ಸಿಗ್ನೇಚರ್ ಮೂವ್? ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಅಷ್ಟೇ. ಅಂದ್ರೆ ಅಲ್ಲ ಸಿ ಪಾಪ ಅವ್ರೇನೋ ಪ್ರಪೋಸ್ ಮಾಡ್ದ ಅವ್ರ ಕನೆಕ್ಷನೇ ಇರಲ್ಲ, ಅದು ಯಾರು ಅಂತಾನೂ ಗೊತ್ತಿರಲ್ಲ. ಅದನ್ನೆಲ್ಲ ನೀವು ಕನ್ಸಿಡರೇ ಮಾಡಕ್ಕಾಗಲ್ಲ ಅಲ್ವಾ? ಓಕೆ, ಅಷ್ಟೇ ಅಲ್ಲೇ ಇರುತ್ತೆ ಅಷ್ಟೇ. ಓಕೆ, ಸೊ ಇವಾಗ ಒಂದು ಚಿಕ್ಕ ಆಟ ಆಡೋಣ. ಆಡಿ ಬರ್ರಿ. ಅಲ್ಲ, ಆ ತರದ ಆಟ ಅಲ್ಲ, ಮತ್ತೆ ಆಟ ಆಡೋಣ ಅಂದ್ರೆ ಎದ್ದೋಗ್ಬಿಟ್ಟು ಆಡೋಣ ಅನ್ನೋ ತರ ಮತ್ತಿನ್ಯಾ? ಇಲ್ಲೇ ಕುತ್ಕೊಂಡಲ್ಲೇ ಆಟ ಆಡಿ ಆಡೋಣ. ಕುಂತ್ಕೊಂಡೆ ಆಟ ಆಡೋದು. ಓಕೆ, ಸೊ ಕೆಲವೊಂದು ಮೀಮ್ಸ್ ಗಳನ್ನ ನೀವು ನೋಡ್ತಾ ಇರ್ತೀರಾ. ಸೊ ಡೈಲಿ ಮೀಮ್ಸ್ ಗಳನ್ನ ನೋಡ್ತಾ ಇರ್ತೀರಾ. ಒನ್ ಆಫ್ಟರ್ ದಿ ಅದರ್ ನೀವು ರಿಪೀಟ್ ಮಾಡ್ಬೇಕು. ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅವ್ರು ಸೋಲ್ತಾರೆ, ಯಾರ್ದು ಲಾಸ್ಟ್ ಎಂಡ್ ಆಗಿರುತ್ತೆ ಅವ್ರು ಗೆದ್ದಿರ್ತಾರೆ. ನಂಗೆ ಅರ್ಥ ಆಗಿಲ್ಲ. ಮೀಮ್ಸ್, ಇವಾಗ ಮೀಮ್ಸ್ ಜಾಸ್ತಿ ನೋಡ್ತಾ ಇರ್ತೀರಾ ಅನ್ಕೊಳ್ಳಿ. ಅಂದ್ರೆ ಮೀಮ್ಸ್ ಆಗಿರ್ಬೋದು, ಟ್ರೋಲ್ಸ್ ಆಗಿರ್ಬೋದು, ತುಂಬಾ ನೋಡಿರ್ತೀರಾ. ಟ್ರೋಲ್ಸ್. ಸೊ ಒಂದೊಂದೇ ಮೀಮ್ ಟೆಂಪ್ಲೇಟ್ ಅಥವಾ ಟ್ರೋಲ್ ಟೆಂಪ್ಲೇಟ್ ನ ನೀವು ಹೇಳ್ತಾ ಹೋಗ್ಬೇಕಾಗುತ್ತೆ. ಅಣ್ಣ ನಾನು ನಿಮ್ಮ ಅಭಿಮಾನಿ ಕಣ್ಣಣ್ಣ. ನೆಕ್ಸ್ಟ್ ಟ್ರೋಲ್ಸ್ ಮೀಮ್ಸ್ ಎಲ್ಲ ನೋಡೋದಿಲ್ವಾ ನೀವು? ಏನೋ ಒಂದ್ ಅಲ್ಲಿ ಬರ್ದಿರೋದು ಅಥವಾ ಏನೋ ಆಕ್ಟಿಂಗ್ ಮಾಡ್ತಾ ಇದ್ದೆ ಕಣ ಅಣ್ಣ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ರು ನಾನು. ನೀವ್ ಹೇಳ್ಬೇಕು. ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ಯನ್ನ. ಸೊ ಆ ತರದ್ದು ಮೈಂಡ್ ಅಲ್ಲಿ ಉಳ್ಕೊಂಡಿದ್ವಿ. ಓಕೆ, ಇದನ್ನ ನಾವು ಒಬ್ಬೊಬ್ರು ಒಂದೊಂದು ಹೇಳ್ತಾ ಹೋಗ್ಬೇಕು. ಎಲ್ಲ ಶುರು ಮಾಡೋಣ ಫಸ್ಟ್ ಇಂದ. ಬಿಡಿ. ಅಣ್ಣ ನಾನು ನಿಮ್ಮ ಅಭಿಮಾನಿ ಕಣ್ಣಣ್ಣ, ನಿಮ್ಮ ಅಭಿಮಾನಿ ಕಣ್ಣಣ್ಣ. ಅಣ್ಣ ಅಷ್ಟೇ. Oh my God, ಇದು ಏನೋ ಚಂದ ಒಂದು ಅವ್ರದ್ದೇ, ನನಗೆ. but ಕಾಫಿ ನೋಡಿ ಚಂದ ಅವ್ರದ್ದು. ಅಣ್ಣ ಓಕೆ, ಜೇಕೆ ನಮ್ ಜೇಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನ್ ಸತ್ಯವಾಗ್ಲೂ ನೆನಪಾಗ್ತಿಲ್ಲ. ಈಗ meme ಅಲ್ಲ. ಇದು ಮೀಮ್ ಅಲ್ಲ. ಐ ಡೋಂಟ್ ನೋ. ಈಗ ಹೇಳಿದ್ರಲ್ಲ ಅವರು, ನಾನು ಹೇಳಿದ್ನಲ್ಲ ಇವಾಗ. ಕಂಟಿನ್ಯೂ ಪಾಸ್. ಅಣ್ಣ ನನ್ನ ಕೈಲಿ ಆಯ್ತಿಲ್ಲ ಕಣ್ಣಣ್ಣ, ಅಣ್ಣ ಬಿಟ್ಬಿಡಣ್ಣ. ಈ ತರ ಒಂದ್ ಮ್ಯಾಟ್ರ್ ಇದೆ ಅಂತಾನೆ ಗೊತ್ತಿಲ್ಲ. ನಿಲ್ಸು. ನಿಲ್ಸ್. ಇವಾಗ ಎಷ್ಟೊಂದಿದೆ ಅಲ್ಲ ಅಣ್ಣ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ಬರೀ ಎಲ್ಲ ನನ್ ಗೊತ್ತಿಲ್ಲ. ಹೇಳಿ ಹೇಳಿ. ಬನ್ನಿ ಜನರೇ, ನೀವ್ ಆತರ ಕರೆದ್ರೆ ಜನರಲ್ ಬನ್ನಿ ಜನರೇ. ಯಾವ್ದದು ಅಷ್ಟೇನಾ? ಕಿತ್ತು ಗೊತ್ತಿಲ್ಲ. ಯಾವ ಎಲ್ಲ ಅಂಬರೀಷ್ ಅಣ್ಣ. ಬೇಡ ಅಂದ್ರು ಬಿಡೋದಂತವೆ. ನೆಕ್ಸ್ಟ್ ನೀವ್ ಹೇಳಿ. ಬಿರುಗಳಿದ್ದು ಸಾಂಗ್ ಎಂತ ಅದು?
ಹೂವಿನ ಹೂವಿನ ಬಾಣದಂತೆ ಅಲ್ಲ ಬರೀ ಯಾರಿಗೂ ಹೇಳಿ ಸಾಕು. ಕಾಣದಂತೆ. That's how it's supposed to be. Yeah. ಹಾಡಿನ ಏನು ಹಾಗಂತ ನೀವೆಷ್ಟು ನೋಡ್ತಿರೋ ನೀವು? ತಿಳಿದ್ರೆ ಅದೇ ಬರುತ್ತೆ ಏನೋದೇ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದೇ ಬರುತ್ತಾ? ಅಷ್ಟೇ ಅಪ್ಪ ನಮ್ದು ಟ್ಯಾಲೆಂಟ್. ಅಷ್ಟೇನಾ? ನಾವು ನೋಡಿರೋದು ನಮ್ಗೆ ಕೇಳಿಸ್ಕೊಂಡಿರೋದು ನಾವ್ ಇಷ್ಟೇ. ಓಕೆ, ಸೊ ಇವಾಗ ಒಬ್ರು ಆಕ್ಟರ್ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಅವ್ರದ್ದು ಲವ್ ಡೈಲಾಗ್ಸ್ ಗಳನ್ನ ಆದ್ರೂ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವ್ರ ಫೇಮಸ್ ಡೈಲಾಗ್ಸ್ ಗಳನ್ನಾದ್ರೂ ಹೇಳ್ಬೋದು. ಬಿಕಾಸ್ ನೀವು ಇಂಡಸ್ಟ್ರಿಯಲ್ಲಿ ತುಂಬಾ ಜನರ ಜೊತೆ ವರ್ಕ್ ಮಾಡಿರೋದ್ರಿಂದ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಗಣೇಶ್ ಸರ್. ಗಣೇಶ್ ಸರ್ದು ಲವ್ ಡೈಲಾಗ್ಸ್, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುವಂತ ಡೈಲಾಗ್. ಗಣೇಶರ್ ಲವ್ ಡೈಲಾಗ್ಸ್ ಅದೇ ಇದು ಸಿಗ್ಲಾದ್ರೆ ಪರ ಪರ ಅಂತ ಕೇಳ್ಕೊಂಡು ಅದು ಫೇವರೇಟ್ ಡೈಲಾಗ್. ಓಕೆ, ಸುದೀಪ್ ಸರ್ ನಿಮಗೆ. ಗಾಡ್, ನಾವ್ ಹಂಗೆಲ್ಲ ಮಾಡಕ್ಕಾಗಲ್ಲ. ಹೇಳಿ, ಬಟ್ ನಿಮ್ಮ ಒಂದು ವರ್ಷನ್ ಅಲ್ಲೇನೆ ಹೇಳಿ. ಬೇಡ ಪಾಸ್. ದರ್ಶನ್ ಸರ್. ಯಾವ ಡೈಲಾಗ್? ಪುಷ್ಪವತಿ ಸಾಂಗ್ ಯಾವ್ದಾರು ಅದೇ ಅದಕ್ಕೆ ಆ ಸಿನಿಮಾ. ಕ್ರಾಂತಿದು ಅಯ್ಯೋ ನನ್ಗೆ ನೆನಪೇ ಬರ್ತಿಲ್ಲ ಇವಾಗ. ಹಾ ಸಡನ್ ಆಗಿ ಕೇಳಿದಾಗ ಒಂಚೂರು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಮೈಂಡ್ಗೆ. ಕ್ರಾಂತಿ ಅದು ಅವ್ರ ಡೈಲಾಗ್ ಅಲ್ಲ. ಅದು ಅವ್ರದಲ್ಲ ಅವ್ರದ್ದು. ಹೌದು, ಬಿ ಸುರೇಶ್. ಇದು ಬುಲ್ಬುಲ್ ಡೈಲಾಗ್ ಉಂಟಲ್ಲ ಒಂದು. ಹೇಳು. ಇವಾಗ ಲೇಟೆಸ್ಟ್ ನಾನ್ ಸಾಂಗ್ ಹೇಳ್ತೀನಿ. ಬುಲ್ಬುಲ್ಲು ಬರ್ತಾಳ, ಬಾಯ್ ತುಂಬಾ ಬೈತಾಳ. ಉಪ್ಪಿ ಸರ್. ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ಕಿದ್ ಬದನೆಕಾಯಿ ಬಾ ಈ ಸುಂದರವಾದ ಪ್ರಪಂಚದಲ್ಲಿ ನಿಂಗೆ ಒಳ್ಳೆ ಪ್ರಪಂಚ ತೋರಿಸ್ತೀನಿ. ಸುಂದರವಾದ ನರ್ಕ ಪ್ರಪಂಚದಲ್ಲಿ ನನಗೆ ಸ್ವರ್ಗ ತೋರಿಸ್ತೀನಿ. ಇಷ್ಟು ಅವ್ರದ್ದು ಎನ್ಸೈಕ್ಲೋಪೀಡಿಯಾ ಡೈಲಾಗ್ಸ್ ಅಲ್ಲಿ. ಹೌದಾ? ಸುದೀಪ್ ಸರ್ ನೀವ್ ಹೇಳ್ತೀರಾ ಅಂತ ಪಂಚಾಯತಿ ಬಿಟ್ಟ ಅಂದ್ರೆ ಪಂಚಾಯತಿ ಬಿಟ್ಟ ಅಂದ್ರೆ ಎಷ್ಟು? 1.5 ಟನ್. 1.5 ಟನ್. ಇನ್ನೊಂದ್ಸಲಿ. ಪಂಚಾಯತಿ ಬಿಟ್ಟ ಅಂದ್ರೆ ಆಗಲ್ಲ. ಓಕೆ, ಪಂಜ ಅವ್ರಿಗೇನೆ ಅವ್ರಿಗೆ ಸರಿ. ಓಕೆ, ರವಿ ಸರ್ದು. ಈ ಪ್ರೀತಿಯ ಮರೆತು ಮಿಮಿಕ್ರಿ ಬರಲ್ಲ. ಮಾಡಕ್ಕಾಗತ್ತೆ ಸರ್ ಅವ್ರದ್ದು. ಹೌದು, ಸುಮ್ಮನೆ ಖುಷಿಗೆ ಮಾಡ್ಬೋದಷ್ಟೇ. ಫ್ಯಾಂಟಾಸ್ಟಿಕ್. ಓಕೆ, ಸೊ ನಿಮ್ಮ ಒಂದು ಜೀವನದಲ್ಲಿ ನೀವು ಯಾರಿಗಾರು ಪ್ರಪೋಸ್ ಮಾಡಿ ರಿಜೆಕ್ಟ್ ಮಾಡಿರುವಂತ ಇದೆ. ಯಾಕೆ ಅವೆಲ್ಲ? 1 ವರ್ಷದ ಮಗ ಇದ್ದಾನೆ, 3 ವರ್ಷ ಆದ್ಮೇಲೆ ಇದೇ ವಿಡಿಯೋ ನೋಡಿ ಯಾಕೆ ಬೇಕು? ಅದು ಯಾರ ಪಾಪ ಅದು? ಇಲ್ಲ, ಬೇಡ. ಈ ಸಮಯದಲ್ಲಿ ಹೇಳುವುದಕ್ಕೂ ಪ್ರಪೋಸ್ ಮಾಡಿ ರಿಜೆಕ್ಷನ್ ಅನ್ನೋದು ಯಾವ್ದು ಇಲ್ಲ. ಅಕ್ಸೆಪ್ಟ್ ಆಗಿ ಬೇರೆ ಆಗಿರೋದು ಇದು. ಓಕೆ, ಇವ್ರಿಗೆ ಏನೋ ಮದುವೆ ಮಗು ಇದೆ, ಅವ್ರು ಕೇಳಿ ಮದುವೆ ಇಲ್ಲ, ಸಿಂಗಲ್ ಆಗಿದ್ದೀರಾ? ಹೌದು. ನಿಮಗೆ ಇದು ಪ್ರಪೋಸಲ್ಸ್ ಬಂದಿದೆ ಅಥವಾ ನೀವು ಪ್ರಪೋಸ್ ಮಾಡಿರೋರು ಯಾವ ತರ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ? ನಾನ್ ಪ್ರಪೋಸ್ ಮಾಡಿಲ್ಲ. ಇಲ್ಲಿವರೆಗೂ ಎಷ್ಟು ಪ್ರಪೋಸಲ್ ಬಂದಿದೆ ನೆನಪಿಲ್ಲ, ಲೆಕ್ಕಕ್ಕಿಲ್ಲ. ಹಾ. ಸೇಫ್ ಗೇಮ್, ಬಿಗ್ ಬಾಸ್. ಥ್ಯಾಂಕ್ ಯು. ಬಿಗ್ Safe ಬಾಸ್, game ಇದೆ. ಬಿಗ್ ಅವ್ರು ಬಾಸ್. ಮೊದಲೇನೆ ಮಿಸ್ ಸೂಪರ್ ಟ್ಯಾಲೆಂಟ್ ಸೂಪರ್ ಟ್ಯಾಲೆಂಟ್ ಆಫ್ ದಿ ವರ್ಲ್ಡ್ ಅಲ್ಲ 2017 ಅಲ್ಲಿ Indian ಪಾರ್ಟಿಸಿಪೇಟ್ represent ಮಾಡಿದ್ದೆ. ಮಾಡಿದ್ದೆ. ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಆಕ್ಚುಲಿ. ಸೊ ಅವಾಗ 2017 ಅಲ್ಲೇನೆ ಆ ರೇಂಜ್ಗೆ ಪ್ರಪೋಸಲ್ಸ್ ಬಂದಿರುತ್ತೆ ಅಂತ. ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ಬಂದಿರುತ್ತೆ. ಇಲ್ಲ, ಅಂತದ್ದೇನು ಬಂದಿಲ್ಲ. ಓಕೆ, ಸರ್ ರಮಣ್ ಕೇಳಿ ಅದನ್ನ. ನೀವ್ ಹೇಳಿ. ಕ್ವಶನ್ ಕೇಳ್ಬೇಕು. ಹೌದು, ನೀವು ಪ್ರಪೋಸ್ ಮಾಡಿ. ಅಯ್ಯೋ ಯಾವ್ದೋ ಒಂದು ಬರ್ಲಿ ಕಾಯ್ತಾ ಇದ್ದೆ. ಬಂದಿದ ತಕ್ಷಣ ಹಾಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಯಾವ್ದೋ ಬರ್ಲಿ ಯಾವ್ದೋ ಬರ್ಲಿ. ಓಕೆ, ಆ ತರ ಆಗಿತ್ತಾ ಸರ್? ಆಗತ್ತಮ್ಮ, ನಿನ್ಗಾಗಿದೆ ಹೇಳು. ಫೀಲಿಂಗ್ಸ್ ಗೊತ್ತಾಗ್ತಾ ಇದೆ. ಹೌದು, ಮನ್ಸಿಗೆ ಖೇದ ಉಂಟಾಗ್ತದೆ. ಹೌದು, ಹೌದು, ಮಾಡ್ಕೋಬೇಡ. ಫ್ಲರ್ಟ್ ನೋಡೋ ಖುಷಿ ಆಗುತ್ತೆ. ಅಂಡ್ ಸರ್ ನೀವು 2 ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿರುವಂತವ್ರು, ಅಂದ್ರೆ ಕನ್ನಡ, ತಮಿಳ್, ತೆಲುಗು. ಸೊ ಈಗ ತೆಲುಗುನಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸರಿಯಾದಂತ ಒಂದು ಸಿಗ್ಬೇಕಾದಂತ ಮರ್ಯಾದೆ ಸಿಗ್ಲಿಲ್ಲ ಅಂತ ಹೇಳಿದಾಗ ಏನಿಲ್ಲ. ಅಂದ್ರೆ ಒಂದಿಂದಲೇ ಪ್ರಾಬ್ಲಮ್ ಆಯ್ತು ಅಷ್ಟೇ. ಅದೇ ಕೆಲವೊಂದು ಒನ್ ಡೇ ಪ್ರಾಬ್ಲಮ್ ಅಷ್ಟೇ. ಓಕೆ, ಸೊ ಅದನ್ನ ಸಿಚುವೇಶನ್ ಓವರ್ಕಮ್ ಮಾಡ್ಬೇಕು ಅಂತ ಹೇಳಿದಾಗ ಯಾವ ಒಂದು ರೀತಿಯಾದಂತ ಒಂದು ಪ್ರಾಸೆಸ್ ನಿಮ್ಗೆ ಬೇಕಾಗಿತ್ತು?
ಏನು ಓವರ್ಕಮ್ ಮಾಡೋದೇನಿದೆ? ಅಂದ್ರೆ ಇವಾಗ ಸಿ ಲೈಕ್ ಬೇರೆ ಇಂಡಸ್ಟ್ರಿಯಿಂದ ನಮಗೆ ಅವಮಾನ ಆಗುತ್ತೆ ಅನ್ನೋದು ಒಂದು ಕಡೆ ಇರುತ್ತೆ. ಸಿ ಅದು ಅವ್ರು ತಿಳ್ಕೊಬೇಕು. 40 ಜನ ಒಬ್ರ ಮೇಲ್ ಬಂದಾಗ ಹೀರೋಗಳಂತೂ ಅಲ್ಲ ಅವರು, ಅಷ್ಟೇ, ಅಲ್ಲಿಗೆ ಮುಗ್ದೋಯ್ತು. ಅಂಡ್ ಅದೇನು ಎಸ್ಕಲೇಟ್ ಮಾಡಿಲ್ಲ, ಏನಿಲ್ಲ, ಅಲ್ಲಿಗೆ ಮುಗಿದು. ಓಕೆ. ಅಂಡ್ ಅವ್ರು ಏನ್ ಮಾಡ್ತಿದಾರೆ ಇವತ್ತು, ನಾನೇನ್ ಮಾಡ್ತೀನಿ ಅದೆಲ್ಲ ಆನ್ಸರ್ ಸಿಕ್ಕಿರುತ್ತೆ. ಇದರಿಂದ ಅದಕ್ಕೇನು ಆನ್ಸರ್ ಅಲ್ಲ. ದೇ ಆರ್ ನಾಟ್ ಇವನ್ ಕನ್ಸಿಡರ್ಡ್. ನನ್ನ ದೃಷ್ಟಿ ಆರ್ಕಲ್ಲ ಇಲ್ಲ ಅವರು ಯಾರು. ಓಕೆ. ಅದಕ್ಕಿಂತ ಬೇಕಾ? ಎಕ್ಸಾಕ್ಟ್ಲಿ. ಎಸ್. ಅಂಡ್ ಡೈರೆಕ್ಷನ್ ಅಂತ ಹೇಳಿ ಬಂದಾಗ ಇಟ್ ಇಸ್ ನಾಟ್ ಅ ಸ್ಮಾಲ್ ಟಾಸ್ಕ್ ಸರ್. ಸೊ ನೀವು ಆಲ್ ಓವನ್ ಒಂದು ಶೋಲ್ಡರ್ ಮೇಲೆ ಇಷ್ಟು ಒಂದು ರೆಸ್ಪಾನ್ಸಿಬಿಲಿಟಿನ ಎತ್ಕೊಂತೀರಾ ಅಂತ ಹೇಳಿದಾಗ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಸಿ ಕೋರ್ಸ್ ಪ್ರೊಡಕ್ಷನ್ ಈಸಿ ಆಯಿತು, ಪ್ರೊಡ್ಯೂಸ್ ಮಾಡೋದು. ಡೈರೆಕ್ಷನ್ ಪ್ರೆಷರ್ ಇತ್ತು. ಬಟ್ ಬಿಕಾಸ್ ಆಫ್ ಪ್ರಿಪರೇಷನ್, ಅಂದರೆ ಸ್ಕ್ರಿಪ್ಟ್ ಎಷ್ಟು ನೀಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಎಷ್ಟು ದಿನ ವರ್ಕ್ ಮಾಡಿದ್ದೀವಿ ಸ್ಕ್ರೀನ್ ಪ್ಲೇ ಮೇಲೆ, ಡೈಲಾಗ್ಸ್ ಮೇಲೆ, ಅದರಿಂದ ಡೈರೆಕ್ಷನ್ ತುಂಬ ಈಸಿ ಆಯ್ತು ನನಗೆ. ಓಕೆ. ಬಿಕಾಸ್ ಆಫ್ ತುಂಬ ಜನ ಆರ್ಟಿಸ್ಟ್ಗಳು ಸೀನಿಯರ್ಸ್ ಇದ್ದು ಆ್ಯಂಡ್ ಎಲ್ಲ ಒಂಚೂರು ಕರೆಕ್ಷನ್ ಇದ್ರೆ ಪಕ್ಕ ಅಲ್ಲಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಯಾವುದನ್ನು ಯಾರೂ ನನಗೆ ಬರ್ಡನ್ ಕೊಡಲಿಲ್ಲ ಡೈರೆಕ್ಷನ್ ಮಾಡ್ಬೇಕಾದ್ರೆ. ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತೀನಿ ಅಂತ ನನಗೂ ಫೀಲ್ ಬರಲಿಲ್ಲ, ಹೆದರಿಕೆ ಅಂತೂ ಇತ್ತು. ಸೊ ನಾವೇನ್ ಮಾಡಿದ್ವಿ, ನಂದು ಗಿರಿದು ಫಸ್ಟ್ ಕಾಂಬಿನೇಷನ್ ಚಿಕ್ಕ ಚಿಕ್ಕ ಸೀನ್ ಇಟ್ಕೊಂಡು ಶುರು ಮಾಡಿದ್ವಿ. ಯಾಕಂದ್ರೆ ನನಗೆ ಬೇಕಿತ್ತು ಎಕ್ಸ್ಪೀರಿಯನ್ಸ್. ವೇಣು ಸರ್ ಬೇರೆ ಅವರು ನಮ್ಮ ಡೈರೆಕ್ಷನ್ಗೆ 50% ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಶುರು ಮಾಡಿದಾಗ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬಂತು, ಯಾಕಂದ್ರೆ ಗಿರಿ ಅವರು ಅದ್ಭುತವಾದ ನಟ. ಸೊ ಇವ್ರ ಜೊತೆ ನನ್ನ ಕಾಂಬಿನೇಷನ್ ಅಲ್ಲಿ ಒಂದ್ 2-3 ದಿನ ಶೂಟ್ ಮಾಡಿದ್ವಿ. ಸೊ ಅಲ್ಲೇ ಕಾನ್ಫಿಡೆನ್ಸ್ ಬಂತು. ದೆನ್ ಇದಕ್ಕೆ ಹೋದ್ವಿ, ಅದು ಕೋರ್ಟ್ ಸೀನ್ಗೆ ಹೋದ್ವಿ. ಅಷ್ಟು ಪ್ರೆಷರ್ ಇರೋ ಸೀನ್ನ 3 ದಿನದಲ್ಲಿ ಮುಗಿಸ್ಬಿಟ್ವಿ. ಇಟ್ ವಾಸ್ ಕ್ವೈಟ್ ಈಸಿ ಟು ಡೈರೆಕ್ಟ್, ಬಟ್ ಪ್ರೆಷರ್ ಇತ್ತು. ಇಂಥ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಚಂದುಗೆ. ಒಂದು 5-4-5 ದಿನ ಎಲ್ಲ ಆದ್ಮೇಲೆ ಮನೇಲಿ ಶೂಟ್ ಮಾಡ್ತಾ ಇದ್ವಿ, ಕಂಟಿನ್ಯೂಸ್ ಮಾಡ್ತಾ ಇದ್ವಿ. ಸೊ ನಮ್ಗೆ ಏನಾದ್ರು ಗ್ಯಾಪ್ ಕೊಟ್ಟರೆ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡುತ್ತೆ ಅಂತ ನಮಗೆ. ನಾವು ಕಂಟಿನ್ಯೂ ಮಾಡ್ಬೋಣ, ಮುಗಿಸ್ ಮಾಡೋಣ, ಏನಾಗುತ್ತೆ ಅದು ಮುಗಿಸ್ ಮಾಡೋಣ ಅಂತ ಮಾಡ್ತಾ ಇದ್ದಾಗ ಒಂದು ದಿವಸ ನಾವೇ ಹೋಗ್ತೀವಲ್ಲ ಟಿ ಶರ್ಟು ಚಡ್ಡಿ ಹಾಕೊಂಡು, ಬ್ರೋ ಏನ್ ಬ್ರೋ ಇಷ್ಟ ಚೆನ್ನಾಗಿದೆ, ಟಿ ಶರ್ಟ್ ಚಡ್ಡಿ ಚೆನ್ನಾಗಿದೆ, ಒಂದು ಸೀನ್ ತೆಗೆದುಕೋಣ ಇದ್ರಲ್ಲಿ, ಅದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ತೆಗೋಣ, ಅದಕ್ಕೇನಂತೆ ಓಕೆನಾ ಇದು ಬ್ರೋ ಅದಲ್ಲೇ ಬೇಕು ಬ್ರೋ ಇದಕ್ಕೆ. ಓಕೆ ಆಕ್ಟ್ ಮಾಡಿದೆ, ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಮಾಮೂಲಿ ಹಾಕೊಂಡು, ಬ್ರೋ ಈ ಟಿ ಶರ್ಟ್ ಸಕ್ಕದಾಗಿದೆ ಬ್ರೋ. ಏನಂದ್ರೆ ನಾವು ತಂದಿರೋದೆಲ್ಲ ಹೊಸದು, ಎಲ್ಲ ತೆಗಿಯಲ್ಲ, ಎಲ್ಲ ಬ್ರೈಟ್ ಆಗಿ ಕಾಣುತ್ತೆ. ನಮ್ಗೆ ಹೆಂಗ್ ಬೇಕಂದ್ರೆ ಮನೇಲಿ ಇರೋ ತರ ಬೇಕು, ಸ್ವಲ್ಪ ಹಳೇದೇ ಬೇಕು. ಕರೆಕ್ಟ್ ಆಗಿತ್ತು ಅವ್ರು ಹಾಕೊಂಡ್ಬರ್ತಿದ್ದು ಕ್ಯಾರೆಕ್ಟರ್. ಬ್ರೋ ನಾನಂದ್ರೆ ಹಳೆ ಟಿ ಶರ್ಟ್ ಹಾಕೊಂಡ್ ಬಂದ್ಬಿಡಿ, ಬೇಡ ಬ್ರೋ ಅದು ಹಳೆ ಟಿ ಶರ್ಟ್ ಅದ್ರಲ್ಲೇ ಚೆನ್ನಾಗಿ ಕಾಣಿಸ್ತೀರ. ಹೌದು, ಅವ್ರ ಕ್ಯಾರೆಕ್ಟರ್ಗೆ, ಮನೇಲಿರೋ ಕ್ಯಾರೆಕ್ಟರ್ಗೆ ನಾನು ಯಾವ ತೊಪ್ಪೆ ತರ ಹೋಗಿದ್ದೀನಿ, ಸಕ್ಕದಾಗಿದೆ ಬ್ರೋ. ಜಿಮ್ ಸೀನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ಒದ್ದೆ ಬಿಡ್ತಾ ಇದ್ದ. ಮಜಾ ಏನಂದ್ರೆ ಅದ್ರಲ್ಲಿ ನಾನ್ ಟ್ರೈನರ್ ಇವ್ರಿಗೆ, ಇವ್ರನ್ನ ಸಣ್ಣ ಮಾಡಿಸ್ಬೇಕಿತ್ತು, ಬಟ್ ನಾನ್ ದಪ್ಪ ಆಗ್ಬಿಟ್ಟೆ ಶೂಟಿಂಗ್ ಮುಗಿದ್ಮೇಲೆ, ಸಿನಿಮಾ ಮುಗಿದ್ಮೇಲೆ. ಸೊ ನೀವು ಎಷ್ಟು ಜನ ಹುಡುಗಿಯರಿಗೆ ಟ್ರೈನ್ ಮಾಡಿದ್ರಿ ಸರ್ ಮೂವಿನಲ್ಲಿ? ಇದೆ ಒಂದು 100-101. ಆತರ ಏನಿಲ್ಲ. ಅಲ್ಲ, ಅವರು 100ನೇ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರು. ಅದು ಗರ್ಲ್ ಫ್ರೆಂಡ್ ಟ್ರೈನ್ ಮಾಡಿದ್ರೆ ಒಂದು 20-25 ಜನ. ಓಕೆ. ಅಲ್ಲಿ ಅರ್ಥ ಇರ್ತವೆ, ಅದ್ ನೋಡ್ಕೋಬೇಕು ಕರೆಕ್ಟ್ ಆಗಿ. ಹೌದೌದು. ಓಕೆ. ಸೊ ನೀವು ಚಂದನ್ ಅವ್ರನ್ನ ಜಿಮ್ ಟ್ರೈನರ್ ಆಗಿ ತಗೊಂತೀರ ಹೇಳೋದಾದ್ರೆ? ಇಲ್ಲ, ಅವ್ರು ನಮ್ ಟ್ರೈನರ್. ಯಾವ ತರ? ಅವರೇ ಜಿಮ್ ಟ್ರೈನರ್, ಅವ್ರು ನಾವು ಫುಡ್ ಎಲ್ಲ ಮಾಡ್ಕೊಳ್ಳೋದು. ಹೌದಾ? ನಾನು ಡಯಟಿಷಿಯನ್. ಹೌದು. ಡಯಟಿಷಿಯನ್? ಯಾ, ಸಡನ್ಲಿ ಫುಡ್ ಎಲ್ಲ ನಾನೇ ಮಾಡಿ ಕೊಟ್ಟದ್ದಲ್ಲ. ಓಕೆ. ಸೊ ಒಂದು 10 kilos ಕಡಿಮೆ ಮಾಡಿಸ್ಬೇಕು ಗಿರಿ. ಜಾಸ್ತಿ ಮಾಡಿದ್ದಾರೆ. ಆ ತರದ ಡಯಟಿಷಿಯನ್. ಕಡಿಮೆ ಮಾಡಿಸುವಂತ ಡಯಟಿಷಿಯನ್ ಅಲ್ಲ, ಚೆನ್ನಾಗಿ ತಿನ್ಸಿ ಕೊಪ್ಸಿ ಜಿಮ್ ಟ್ರೈನರ್, ಆ ತರ ಡಯಟಿಷಿಯನ್. ಓಕೆ. ಸೊ ಈ ಮೂವಿನಲ್ಲಿ ನಾವು ಕೆಲವೊಂದು ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀರಾ, ಅಂದ್ರೆ ಕೆಲವೊಂದು ವರ್ಡ್ಸ್ ಗಳನ್ನ ನಾವು ಕೇಳ್ಪಟ್ಟಿದೀವಿ. ಇವಾಗ ಒಂದು ಪೆನ್ ಡ್ರೈವ್ ಅಂತ ಹೇಳಿ ವರ್ಡ್ ಕೇಳ್ಪಟ್ಟಿದ್ದೀವಿ. ಸೊ ಪೆನ್ ಡ್ರೈವ್ ಅಂತ ಹೇಳಿದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಡೈರೆಕ್ಟರ್ ಹೇಳಿ. ಪೆನ್ ಡ್ರೈವ್ ಸಿನಿಮಾ ಮೂವಿಗಳು ಇರ್ತವೆ, ಅದನ್ನ ಇಂಜೆಕ್ಟ್ ಮಾಡಿ ಮೂವಿ ಬರುತ್ತೆ. ಸೊ ನಿಮ್ಮ ಪ್ರಕಾರ ಪೆನ್ ಡ್ರೈವ್ ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ? ಅವಾಗೆಲ್ಲ ನಾನು ಬರ್ದಾಗ ಇದು 2019, ಅವಾಗ CD ಪೆನ್ ಡ್ರೈವ್ ಎಲ್ಲ ಓಡ್ತಿತ್ತು. ಹೌದು. ಈಗಿಲ್ಲ, ಪ್ರೆಸೆಂಟ್ ಇಲ್ಲ. ಸೊ ಬಟ್ ಅದೇ ಇದೆ, CD ಅಂತಾನು ತಗೋಬಹುದಿತ್ತು, ಬಟ್ ಪೆನ್ ಡ್ರೈವ್ ಅಡ್ವಾನ್ಸ್ಡ್ ಅಲ್ವಾ, CD ಹೋಗ್ಬಿಟ್ಟಿದೆ ಈಗ. ಹೌದು. ಪೆನ್ ಡ್ರೈವ್ ಅಂತ ಯೂಸ್ ಮಾಡ್ತೀವಿ. ಲೈಕ್ ಡೇಟಾ ಇದೆ ಅಂತ, ಬಟ್ ಆ ಡೇಟಾ ಏನು ಒಳಗಿದೆ ಸಿನಿಮಾಲಿ. ಓಕೆ. ಸೊ ನೀವು V2 ಕೇಸ್ ಹಾಕ್ತೀರಾ ಅನ್ನೋದಾದ್ರೆ? ಇಲ್ಲ, ನಾನ್ ಹಾಕೋದಿಲ್ಲ. ಹಾಕೋದಿಲ್ಲ? ಇಲ್ಲ.
ಅಂದ್ರೆ ನಾನು ಅದ್ರ ಬಗ್ಗೆ ಕೇಳ್ತಲ್ಲ, V2 ಬಗ್ಗೆ ಕೇಳ್ತಾರೆ. ಅಲ್ಲ, ನಾನು ಬಿಟ್ಟು ಬಗ್ಗೆನೇ ಹೇಳಿರೋದು. ಓಕೆ, ಇಲ್ಲ, ಸೊ V2 ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು ಇವಾಗ. ಡೈರೆಕ್ಟರ್ ಹೇಳ್ತಾರೆ. V2 ಟುಗೆದರ್ ಅಂತ. ಟುಗೆದರ್ ಅಂತ. ಓಕೆ, V2 ಅಂದ್ರೆ ನಾನು ಒಬ್ನೇ ಅಂತ. ನಾನು ಒಬ್ಬನಿಗೆ, ನನಗೂ ಕೂಡ ಅದು ಏನ್ ಬೇಕಾದ್ರೆ ಆಗ್ಬೋದು. ಸೊ ನಾನು ಅನ್ಕೊಂಡೆ ಇದು ಮೀಟು ಬಂದು ಹುಡುಗಿರಿಗಾಗಿತ್ತು, V2 ಬಂದು ಹುಡುಗರಿಗೆ ಅಂತ. ಹುಡುಗರ್ಗೆ ಏನಕ್ಕೆ ಆಗ್ಬಾರ್ದು ಮೀಟು? ಯಾಕೆ ಆಗ್ಬಾರ್ದು ಮೀಟು ಹುಡುಗರಿಗೆ? ಗೊತ್ತಾ ನಿಮ್ಗೆ? ಹೌದು, ಏನೇನ್ ಮೀಟ್ ಇರ್ತಾರ ನಮ್ಮ ಸಮಾಜದಲ್ಲಿ ಏನೇ ಮಾಡಿದ್ರು ಮಾಡದೆ ಹೋದ್ರು ಹುಡುಗರದೇ ತಪ್ಪು, ಇದು ಸಾಧು ಡೈಲಾಗ್. ಓಕೆ, ಸೊ ಆಕ್ಟರ್ ಟರ್ನ್ಡ್ ಡೈರೆಕ್ಟರ್ಸ್ ಅಲ್ಲಿ ತುಂಬಾನೇ ಜನ ಇದ್ದಾರೆ ಸರ್. ಇವಾಗ ನಾವು ಲೇಟೆಸ್ಟ್ ಆಗಿ ನೋಡ್ತೀವಿ ಅಂತ ಹೇಳಿದ್ರೆ ದುನಿಯಾ ವಿಜಯ್ ಸರ್ ಅವರು ಕೂಡ ಇದ್ದಾರೆ, ಅಂಡ್ ಸುದೀಪ್ ಸರ್ ಕೂಡ ತುಂಬಾ ಒಂದು ವಿಷನ್ ಇಟ್ಕೊಂಡಿದ್ದಾರೆ, ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ಆಸೆ ಬಹಳ ಇಷ್ಟ ಇದೆ. ನಿಮ್ಮ ಪ್ರಕಾರ ಸುದೀಪ್ ಸರ್ ಯಾವಾಗ ಡೈರೆಕ್ಟ್ ಮಾಡಬಹುದು? ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಗೊತ್ತಿಲ್ಲ ನಾನು ಹೇಳ್ಬೋದು ಹೇಳಂಗಿಲ್ವೋ, ಹೇಳ್ಬಿಡ್ತೀನಿ. ಒಂದೊಳ್ಳೆ ಕಾಮಿಕಲ್ ಹಾರರ್ ಲವ್ ಸ್ಟೋರಿ ಮಾಡ್ತಿದ್ದಾರೆ ಆಕ್ಚುಲಿ, ನನಗೆ ಗೊತ್ತಿರೋ ಹಾಗೆ. ಓಕೆ, ಸೊ ಅದು ಗೊತ್ತಿಲ್ಲ, ಏನು ಕತೆ ಒಂದ್ ರೇಂಜ್ಗೆ ಹೇಳಿದ್ರು ನಾ ಹೇಳಕ್ಕಾಗಲ್ಲ. ಓಕೆ, ಬಟ್ ಅದೊಂದು ಡೈರೆಕ್ಷನ್ಗೆ ಅವರು ಒಂದು ಡೆವಲಪ್ ಮಾಡ್ತಾರೆ. ಓಕೆ, ತುಂಬಾ ಕಾಮಿಡಿ ಇದೆ ಅದರಲ್ಲಿ, ನೈಸ್, ಸಕತ್ತಾಗಿದೆ. ಬಿಕಾಸ್ ಅವರು ಜೊತೆಲಿ ಇರೋದೇ ಆಗಲಿ ಅಥವಾ ಅವ್ರು ಸಪೋರ್ಟ್ ಮಾಡೋದೇನೆ ಆಗಲಿ, ಸಿನ್ಸ್ ಡೇ ಒನ್ ನಿಮಗೆ ಕ್ರಿಕೆಟ್ನಲ್ಲೂ ಕೂಡ ಆಯಿತು, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಒಳ್ಳೆಯ ಒಂದು ವೆಲ್ವಿಷರ್ ಆಗಿ, ಬ್ರದರ್ ಆಗಿ ನಿಂತ್ಕೊಂಡಿದ್ದಾರೆ ಸರ್. ಸೊ ಎನಿಥಿಂಗ್ ದಟ್ ಯು ಹ್ಯಾವ್ ಟು ಸೇ ಅಬೌಟ್ ಕಿಚ್ಚ ಸುದೀಪ್ ಸರ್? ಎಸ್, ಈ ಡೀಪೆಸ್ಟ್ ಗ್ರಾಟಿಟ್ಯೂಡ್ ಫಾರ್ ಓಕೆ, ಎನಿ ಡೇ. ಅಕ್ಟೋಬರ್ 25ಕ್ಕೆ 10 ವರ್ಷ ಆಗುತ್ತೆ ನಾನು ಅವ್ರನ್ನ ಫಸ್ಟ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿ. ಓಕೆ, ಸೊ ಅವತ್ತಿಂದ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದು ಗೊತ್ತಿಲ್ಲ ಎಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರು ಕ್ಲೋಸ್ ಆಗುತ್ತೆ. ನಾನು ಮೋಸ್ಟ್ ಆಫ್ಲಿ ಕ್ರಿಕೆಟರ್ ಆಗಿರೋದ್ರಿಂದ CCLಗೆ ಹೋದೆ, ಉಳ್ಕೊಂಡೆ, ಅಲ್ಲಿಂದ ಜರ್ನಿ ಶುರು ಆಗಿದ್ದು ಇವತ್ತೂ ಇದೆ. ಆಲ್ಮೋಸ್ಟ್ 7 ಸೀಸನ್ಸ್ ಆಯ್ತು, 10 ಇಯರ್ಸ್ ಆಯ್ತು. ಇಟ್ಸ್ ಗೋಯಿಂಗ್ ಗುಡ್. ಅವ್ರು ನಮ್ಮನ್ನ ತುಂಬಾ ಹಂಬಲ್ ಆಗಿ, ಆಕ್ಚುಲಿ ಅವ್ರ ಮನ್ಸಿನ ಸಿಕ್ಕಾಬಟ್ಟೆ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಕೆಣಕ್ಬಾರ್ದು ಅಷ್ಟೇ, ಕೆಣಕಿದ್ರೆ ಅವ್ರ ಇನ್ನೊಂದು ರೂಪ ನೋಡ್ಬೇಕಾಗುತ್ತೆ ಅಷ್ಟೇ. ಸೊ ನಾವು ಹಂಬಲ್ ಆಗಿರ್ತೀವಿ, ಒಂದು ಗೌರವ ಅನ್ನೋದು ಇದ್ದೇ ಇದೆ ದೊಡ್ಡವರು. ಅವ್ರಿಗೆ ಈಗ ನಮ್ಮ ಸೀನಿಯರ್ಸ್ಗೆ ಅವ್ರ ಸೀನಿಯರ್ಸ್ ವಿಷ್ಣು ಸರ್, ಅಂಬರೀಶ್ ಸರ್ ಎಲ್ಲ ಹೇಗೋ ನಮ್ಗೆ ಇವ್ರುಗಳು, ನಾವು ಇವ್ರನ್ನ ನೋಡಿ ಬೆಳೆದಿರೋದು. ಹೌದು, ಸೊ ಆ ಗೌರವ ಇದೆ. ಸೊ ಆ ಗೌರವಕ್ಕೆ ಅವ್ರು ಏನು ರೆಸ್ಪಾಂಡ್ ಮಾಡಬೇಕು ಹಾಗೆ ರೆಸ್ಪಾಂಡ್ ಮಾಡ್ತಾರೆ. ಮನೆಯವ್ರ ತರ ನೋಡ್ತಾರೆ, ಫ್ಯಾಮಿಲಿ ತರ ನೋಡ್ತಾರೆ. ಎಕ್ಸಾಕ್ಟ್ಲಿ. ಓಕೆ, ಅಂಡ್ ಮ್ಯಾಮ್ ನೀವು ದರ್ಶನ್ ಸರ್ ಜೊತೆಗೆ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿರಿ, ಕ್ರಾಂತಿಯಲ್ಲಿದ್ರಿ, ಅಂಡ್ ಆ ಒಂದು ಸಾಂಗ್ ಇಂದ ಇಡೀ ಕರ್ನಾಟಕಕ್ಕೆ ನೀವ್ ಯಾರು ಅಂತ ಹೇಳಿ ಗೊತ್ತಾದಂತ ಒಂದು ಪರಿಸ್ಥಿತಿ. ಅಂಡ್ ಅದ್ರ ಜೊತೆಗೆ ಇಲ್ಲಿ ಇಂಡಸ್ಟ್ರಿನಲ್ಲಿ ನೋಡ್ತೀವಿ ಅಂತ ಹೇಳಿದಾಗ ಆನ್ ಸೆಟ್ ಅಲ್ಲಿ ದರ್ಶನ್ ಸರ್ ಯಾವ ರೀತಿ ಆಗಿರ್ತಾದ್ರು? ದರ್ಶನ್ ಸರ್ ಸೆಟ್ ಅಲ್ಲಿ ತುಂಬಾ ಹಂಬಲ್ ಆಗಿರ್ತಿದ್ರು. ಜಾಸ್ತಿ ಏನು ನನ್ನ ಹತ್ರ ಮಾತಾಡ್ತಾ ಇರ್ಲಿಲ್ಲ, ಬರೇ ಎರಡು ಡೈಲಾಗ್ ನನ್ ಜೊತೆ. ಒಂದು ಊಟ ಆಯ್ತಮ್ಮ, ತಿಂಡಿ ಆಯ್ತಮ್ಮ ಅಷ್ಟೇ. ವೆರಿ ವೆರಿ ಹಂಬಲ್. ಈವನ್ ಸೆಟ್ ಅಲ್ಲಿ ಬೇರೆಯವ್ರ ಜೊತೆನೂ ವೆರಿ ಹಂಬಲ್. ಅಂಡ್ ಡೆಫಿನೆಟ್ಲಿ ನಾನು ಅವ್ರಿಗೂ ಕ್ರಾಂತಿ ತಂಡಕ್ಕೂ ಥ್ಯಾಂಕ್ ಯು ಹೇಳ್ಬೇಕು, ನನಗೆ ಪುಷ್ಪವತಿ ಸಾಂಗ್ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ಅಲ್ಲಿ ತನಕ ನಾನು ಮಾಡಿದ ಪ್ರಾಜೆಕ್ಟ್ಸ್ ಎಲ್ಲ ಯಾರಿಗೂ ಗೊತ್ತಿಲ್ಲ, ನನ್ನ ಜನರಿಗೆ ರೀಚು ಆಗಿರ್ಲಿಲ್ಲ. ಆ ಸಾಂಗ್ ಇಂದ ಅಟ್ ಲೀಸ್ಟ್ ನಿಮಿಕಾ ರತ್ನಾಕರ್ ಅನ್ನೋ ಒಂದು ಕಲಾವಿದೆ ಇದ್ದಾರೆ ಅಂತ ಎಲ್ರಿಗೂ ಪರಿಚಯ ಆಯ್ತು. ಸೊ ಡೆಫಿನೆಟ್ಲಿ ವೆರಿ ಥ್ಯಾಂಕ್ಫುಲ್. ವೆರಿ ನೈಸ್. ಅಂಡ್ ನೀವು ಒಂದು ಹಾನೆಸ್ಟ್ ಎಫರ್ಟ್ಸ್ ಗಳನ್ನ ಹಾಕ್ತೀರಾ, ಅಂದ್ರೆ ಒಂದು ಪದಗಳನ್ನು ಕೂಡ ಸ್ಪಷ್ಟವಾಗಿ ಹೇಳೋದಕ್ಕೆ ಒಂದು ಪ್ರಯತ್ನ ಪಡ್ತೀರಾ ಅಂತ ಹೇಳಿದ್ರೆ ನಮಗೆ ಖುಷಿ ಆಗುತ್ತೆ. ಎಷ್ಟು ಕನ್ನಡ ಹೇಳ್ಕೊಟ್ರಿ ಸರ್ ನೀವು? ಇಲ್ಲ, ಚೆನ್ನಾಗಿ ನಾನು ಕನ್ನಡಿಗ, ಅಲ್ಲ, ನನಗೆ ಕನ್ನಡ ಬರ್ತದೆ. ಮಾತಾಡ್ಬೇಕಾದ್ರೆ ನನಗೆ ಒಂದ್ ಸ್ವಲ್ಪ ಕೇಳಿ. ನಾನು ಕನ್ನಡತಿ, ನಾನು ಕನ್ನಡ ಟೆಕ್ಸ್ಟ್ ಬುಕ್ ಫಾರ್ಮ್ಯಾಟ್ ಅಲ್ಲಿ ನಾವು ಆ ಕಡೆ ಹಾಗೆ ಅಲ್ಲ, ಕುಂದಾಪುರ ಮಂಗಳೂರು ಕಡೆ ಸ್ವಲ್ಪ. ಅದೇ ಹೇಳ್ತೀನಿ, ಏನಂದ್ರೆ ಕನ್ನಡದವ್ರು ಯಾರು ಸಿಗಲ್ಲ, ಅಂದ್ರೆ ಅವ್ರವರೇ ಸಿಗ್ತಿರ್ತಾರೆ. ಘಟ್ಟದವರು ಆ ಕಡೆ ಯಾರು ಸಿಗೋದೇ ಇಲ್ಲ, ನಾವು ಹೋಗೋದೇ ಇಲ್ವಲ್ಲ. ಸೊ ಅಕ್ಕಪಕ್ಕವಲ್ಲೂ ಬುಕ್ಕಲ್ಲಿ ನೋಡ್ತಾರೆ, ಅದೇ ಕನ್ನಡ ಅಷ್ಟರಲ್ಲೇ ಇರ್ತದೆ. ಬಟ್ ಇವಾಗ ಕನ್ನಡ ಸ್ವಲ್ಪ ಇಲ್ಲಿದು ಕನ್ನಡ ಅಲ್ಲಿದು ಕನ್ನಡ ಮಿಕ್ಸ್ ಆಗಿ ಒಂದು ಕನ್ನಡ ಮಾತಾಡ್ತೇನೆ. ಅಲ್ಲಿ ಹೋದ್ರೆ ಅಯ್ಯೋ ನಿಂದು ಬೆಂಗಳೂರು ಕನ್ನಡ ಆಗಿದೆ ಅಂತ, ಇಲ್ಲಿ ಬಂದ್ರೆ ಮಂಗಳೂರು ಅಂತ ಚೆನ್ನಾಗಿರುತ್ತೆ. ಆಕ್ಚುಲಿ ಪರ್ಫೆಕ್ಟ್ ಕನ್ನಡ ಅಂತ ಯಾವ್ದು ಇಲ್ಲ. ನಾರ್ತ್ ಕರ್ನಾಟಕದಲ್ಲಿ ಬೇರೆ ತರ ಇದೆ. 30 ಕಿಲೋಮೀಟರ್ಸ್ ನಾವೇನ್ ದಾಟ್ತೀವಿ ಅಲ್ಲಿ ಕನ್ನಡ ಎವ್ರಿ ಮನೆ 30-40 ಸೈಟಿಗೆ ಕನ್ನಡ ಕನ್ವರ್ಟ್ ಆಗುತ್ತೆ. 30-40 ಸೈಟ್ ಕನ್ನಡ ಎನ್ನಡ ಪನ್ನಡ ಹೋಗ್ತಾ ಇರುತ್ತೆ ಬೆಂಗಳೂರಲ್ಲಿ. ಓಕೆ, ಅಂಡ್ ಸರ್ ನಿಮ್ಮ ಒಂದು ಜರ್ನಿ ನಾವು ಅವಾಗಿಂದ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿದಾದ್ರೆ ಆಸ್ ಅ ಕ್ಯಾರೆಕ್ಟರ್ ಆಗಿನೇ ಉಳ್ಕೊಂತ ಇದೆ. ಒಂದು ಬ್ರೇಕ್ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ಒಳ್ಳೆ ಪೀಕ್ ನಲ್ಲಿ ಹೋಗ್ತೀರಾ, ಮತ್ತೆ ರಿಟರ್ನ್ ಒಂದು ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ಬೇಕು ಅನ್ನೋ ತರ ಆಗುತ್ತೆ. ಸೊ ಆಸ್ ಎ ಕಾಮಿಡಿಯನ್ ಆಗಿ ಉಳ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ತರ ಅನ್ಸುತ್ತೆ. ಆಸ್ ಎ ಕಾಮಿಡಿಯನ್ ಆಗಿ ಈಗ ನೋಡಿ, ನಾನು ಹೇಳೋದೇನು ಅಂದ್ರೆ
ನಾನು ಸಿನಿಮಾ ಮಾಡ್ಬೇಕು ಅಂತ ಬಂದವರು, ಸಿನಿಮಾ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ. ಸಿನಿಮಾದಲ್ಲಿ ಏನ್ ಕ್ಯಾರೆಕ್ಟರ್ ಕೊಡ್ತಾರೆ ಅದನ್ನ ನೀಟಾಗಿ ಮಾಡ್ಕೊಡ್ತೀನಿ ನಾನು. ಓಕೆ ನನಗೆ ದೊಡ್ಡ ಸೆಲೆಬ್ರಿಟಿ ಆಗ್ಬಿಡ್ಬೇಕು, ದೊಡ್ಡದು ಆಗ್ಬಿಡ್ಬೇಕು ಅದಿಲ್ಲ. ನಾನು ಆ ಕ್ಯಾರೆಕ್ಟರ್ ಮಾತ್ರ ಯೋಚನೆ ಮಾಡ್ತೀನಿ ನಾನು. ಅದ್ ಬಿಟ್ಟು ಬೇರೆ ಇನ್ನೇನು ನಂಗೇನು ಗುರಿ ಕಾಣಿಸೋದೇ ಇಲ್ಲ. ಈಗ ಚಂದನ್ ನನಗೊಂದು ಕ್ಯಾರೆಕ್ಟರ್ ಕೊಟ್ಟಾಗ ನಾನು ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಇದಿಷ್ಟೇ ರೀಚ್ ಆಗ್ಬಿಡುತ್ತೆ ಇವೆಲ್ಲ ಇಲ್ಲ, ಅವೆಲ್ಲ ನನಗೆ ಯೋಚನೆ ಇಲ್ಲ. ನಾನು ಕೊಟ್ಟಿದ್ದ ಕೆಲಸನ ನಾನು ಪ್ರಾಂಪ್ಟ್ ಆಗಿ ಮಾಡ್ಬೇಕು, ಅಷ್ಟೇ ನನಗೆ ಗೊತ್ತಿರೋದು. ಅದನ್ನ ನಾನು ಬ್ಯಾಕ್ ಮಾಡ್ತೀನಿ. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ 2 ಶೇಡ್ ಹೋಗುತ್ತೆ. ಸೊ ಇಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ಆ ಶೇಡ್ ಇರ್ಲೇಬೇಕು, ಇನ್ನೊಂದು ಶೇಡ್. ಹೌದು. ಸೊ ಆ ಶೇಡ್ ಇಟ್ಕೊಂಡು ಆ ಕಾಮಿಡಿ ಬರ್ಬೇಕು. ಯಾಕಂದ್ರೆ ಫಸ್ಟ್ ಹಾಫ್ ನೋಡಿದಾಗ ಕಾಮಿಕಲ್ ಆಗಿ ಕಾಣಿಸುತ್ತೆ. ಸೆಕೆಂಡ್ ಹಾಫ್ ಮುಗಿದ್ಮೇಲೆ, ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ ಮತ್ತೆ ನೋಡಿದಾಗ ಅಯ್ಯೋ ಇದು ಹಿಂಗ ಅಂತ ಅನ್ಸುತ್ತೆ. 2 ಶೇಡ್ ನ ಒಟ್ಟಿಗೆ ಆಕ್ಟ್ ಮಾಡ್ಬೇಕಲ್ಲಿ. 3 ವ್ಯೂ ಪಾಯಿಂಟ್ಸ್ ಇದೆ ಆಕ್ಚುಲಿ. ಸಾಧುದೊಂದು ವ್ಯೂ ಪಾಯಿಂಟ್ ಅಂದ್ರೆ ಜನರ ಒಂದು ವ್ಯೂ ಪಾಯಿಂಟ್ ಹೋಗುತ್ತೆ. ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಇವ್ರ ವ್ಯೂ ಪಾಯಿಂಟ್ ಅಲ್ಲಿ ಒಂದು ಹೋಗುತ್ತೆ, ದೆನ್ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಅಲ್ಲಿ ಹೋಗುತ್ತೆ. ಆ 3 ವ್ಯೂ ಪಾಯಿಂಟ್ 2 ಶೇಡ್, ಅದೆರಡು ಆಕ್ಟ್ ಮಾಡ್ಬೇಕು. ವೆರಿ ಟಫ್. ಒಂದಂತೂ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಇವ್ರಿಗೊಂದು ಲೀಡ್ ಅಥವಾ ಸಪೋರ್ಟಿಂಗ್ ಗೆ ಬೆಸ್ಟ್ ಆಕ್ಟರ್ ಸಿಗುತ್ತೆ ಇದು. ಅಂಡ್ ಇನ್ನೊಂದು ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲಿ ತನಕ ಗಿರಿನ ಎಷ್ಟು ಹ್ಯೂಮರ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ತೀವಿ ಕಾಮಿಡಿಯನ್ ಆಗಿ, ಈ ಮೂವಿಯಲ್ಲಿ ಒಂದು ಬೇರೆನೇ ಶೇಡ್ ನೋಡ್ತೀವಿ, ಲೈಕ್ ನೆವರ್ ಬಿಫೋರ್. ವೆರಿ ನೈಸ್. ಖುಷಿ ಆಯ್ತು ಆಕ್ಚುಲಿ ಈ ಒಂದು ಮಾತುಗಳನ್ನ ಕೇಳಿ. ಅಂಡ್ ಮೀಮ್ ಟೆಂಪ್ಲೇಟ್ಸ್ ಒಂದು ರೌಂಡ್ ನಲ್ಲಿ, ಟ್ರೋಲ್ ರೌಂಡ್ ನಲ್ಲಿ ವಿನ್ ಆಗಿರುವಂತವರಿಗೆ ನಾವು ಒಂದು ಗಿಫ್ಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಫಸ್ಟಿಗೆ ನನ್ಗೇನಾದ್ರು ಇನ್ನೂ ಒಂದು ಹೇಳ್ತೀನಿ. ಅಣ್ಣ ನನ್ನ ಬಿಟ್ಬಿಡಿ ಅಣ್ಣ, ಹೊಡಿಬೇಡಿ ಅಣ್ಣ. ಮಿಸ್ ಆಯ್ತು ಗಿಫ್ಟ್. ಸೊ ಈ ಒಂದು ಹ್ಯಾಂಪರ್ ನ ವಿನ್ ಆಗ್ತಾ ಇರೋದು ಗಿರಿ. ಇಟ್ ಈಸ್ ಇಲ್ಲೇ ಫಸ್ಟ್ ಅವಾರ್ಡ್ ಕೊಟ್ಬಿಟ್ರಿ. ಮೆಡಿಟೈವ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಒಂದು ಉಡುಗೊರೆ ನಿಮಗೆ. ಥ್ಯಾಂಕ್ ಯು. ಸೊ ಆಕ್ಚುಲಿ ಚೆನ್ನಾಗಿ ಮೀಮ್ಸ್ ಗಳನ್ನ ನೆನ್ಪಿಟ್ಕೊಂಡಿರ್ತೀರಾ. ನೋಡಿದ್ದು ಅವಾಗ ನೋಡಿದ್ದು, ಈಗ ಬಂದಾಗ ಒಂಚೂರು ಶುರು ಮುಂಚೆ ನೋಡದೆ ಸೊ ಮೆಡಿಟೈವ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ದಾಬಾಸ್ಪೇಟೆಯಲ್ಲಿ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ಅಪ್ಸ್ ಕೂಡ ಮಾಡಿಸ್ಕೊಬಹುದು ಸರ್. ಅಂಡ್ ವೌಚರ್ಸ್ ಗಳನ್ನು ಕೂಡ ಕೊಡ್ತಾರೆ, ಸೊ ಯುಟಿಲೈಸ್ ಮಾಡ್ಕೊಬಹುದು. ಅಂಡ್ ಈ ಒಂದು ಉಡುಗೊರೆ ನಿಮ್ಗೋಸ್ಕರ ಈ ಒಂದು ಆಟದಲ್ಲಿ ಗೆದ್ದಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರಾಚುಲೇಷನ್ ಬ್ರದರ್. ಕಂಗ್ರಾಚುಲೇಷನ್ ಬ್ರದರ್. ಈ ಕಡೆ ಹೋಗ್ಬೇಕು. ನಮ್ದೇ ಕಾಟಿದ್ದು, ನಾವು ಕಟ್ಟಿದ್ದು. ಬಟ್ ಖುಷಿ ಆಯ್ತು ಫ್ಲರ್ಟ್ ತಂಡದ ಜೊತೆಗೆ ನಮ್ಮ ಮಾತುಕತೆ ಮಾಡಿದ್ದು. ಅಂಡ್ ಅಷ್ಟೇ ಹ್ಯೂಮರಸ್ ಆಗಿ, ತುಂಬಾ ಸ್ಪಾಂಟೇನಿಯಸ್ ಆಗಿ, ತುಂಬಾ ಗ್ಲಾಮರಸ್ ಆಗಿ ಈ ಒಂದು ಸಂದರ್ಶನನ ಇಷ್ಟು ನೀಟಾಗಿ ಮಾಡ್ಕೊಡೋದಕ್ಕೆ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಅಂಡ್ ಸಿನಿಮಾ ಇಸ್ ನಾಟ್ ಹ್ಯೂಮರಸ್, ಇಸ್ ಇನ್ ಡೆಪ್ತ್ ಸೀರಿಯಸ್ ಸಿನಿಮಾನೇ ಆಕ್ಚುಲಿ. ಸೊ ಈ ಒಂದು ಟ್ರೈಲರ್ ಮತ್ತೆ ನಮ್ಮ ಇಂಟರ್ವ್ಯೂ ಅಲ್ಲಿ ಏನ್ ನಡೀತೋ ಅದು ಜಸ್ಟ್ ಡೆಕೋರಮ್ ಅಷ್ಟೇ ಸಿನಿಮಾಗೆ. ಇಟ್ ಹ್ಯಾಸ್ ವೆರಿ ಬೇರೆನೇ ಇದೆ ಸಿನಿಮಾ. ನೋಡ್ತಿರಲ್ಲ ನಿಮಗೆ ಅನ್ಸುತ್ತೆ. ಎಸ್. ಸೊ ಫ್ಲರ್ಟ್ ಮೂವಿ ನೋಡೋದಕ್ಕೆ ಬರುವಂತ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅನ್ನೋದು? ಸಿ ಅಗೇನ್ ಎಲ್ಲ ಕಡೆ ಇದೇ ಹೇಳ್ತಿರೋದು, ಅಂದ್ರೆ ನಾವು ಹೇಳೋದು ಏನು ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಸಿನಿಮಾ ಬಂದು ನೋಡಿ, 7th ರಿಲೀಸ್ ಆಗ್ತದೆ, November 7th ರಿಲೀಸ್ ಆಗ್ತದೆ. ಅವ್ರ ಸಿನಿಮಾ ನೋಡಿ ನಮ್ಗೆ ಏನ್ ಹೇಳ್ತಾರೋ ಅದು ಇಂಪಾರ್ಟೆಂಟ್. ಅವ್ರೇನ್ ಇನ್ಪುಟ್ಸ್ ಕೊಡ್ತಾರೋ, ಅವ್ರೇನ್ ಕಮೆಂಟ್ಸ್ ಮಾಡ್ತಾರೋ, ಅದರಿಂದ ನಾವು ನೆಕ್ಸ್ಟ್ ಹೆಜ್ಜೆ ಏನ್ ಇಡ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ, ನಮಗ್ ದಾರಿ ಕಾಣುತ್ತೆ. ಕರೆಕ್ಟ್ ಆಗಿ ಹೋಗ್ತಿದೀವಾ, ಏನಾದ್ರು ಮಿಸ್ಟೇಕ್ ಮಾಡ್ತಿದೀವಿ ಅವರೇ ಹೇಳ್ಬೇಕು. ಈ ಸ್ಮಾಲ್ ಸ್ಕ್ರೀನ್ ಅಲ್ಲೇ ಅಷ್ಟು ಬೆಳೆಸ್ತವ್ರು, ಅಲ್ಲೂ ಏನ್ ಹೇಳಲಿಲ್ಲ ಅಲ್ವಾ, ಜಸ್ಟ್ ಸೀರಿಯಲ್ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಬಿಗ್ ಸ್ಕ್ರೀನ್ ಅಲ್ಲೂ ಅವ್ರ ಇನ್ಪುಟ್ಸೇ ತುಂಬಾ ಇಂಪಾರ್ಟೆಂಟ್. ಸೊ ಸಿನಿಮಾ ನೋಡಿದ್ಮೇಲೆ ನೀವೇನು ಹೇಳ್ತಿರೋ ಅದನ್ನ ಕೇಳಕ್ಕೆ ನಾವೆಲ್ಲ ಕಾಯ್ತಾ ಇದೀವಿ. ಸೊ ಪ್ಲೀಸ್ November 7th, 8th, 9th ಯಾವತ್ತಾದ್ರೂ ಸರಿ ಸಿನಿಮಾ ನೋಡಿ. ದಯವಿಟ್ಟು ನಮ್ಮ ಸಿನಿಮಾ ತಂಡಕ್ಕೆ ಕಂಪ್ಲೀಟ್ ಸಪೋರ್ಟ್ ಮಾಡಿ. ಕನ್ನಡ ಚಿತ್ರರಂಗದ ಒಂದು ಕನ್ನಡ ಸಿನಿಮಾ ತಂಡ, ದಯವಿಟ್ಟು ಸಪೋರ್ಟ್ ಮಾಡಿ. ಎಸ್. ಸೊ November 7th ಫ್ಲರ್ಟ್ ಸಿನಿಮಾ ನೋಡೋದಕ್ಕೆ ಎಲ್ಲರೂ ಕೂಡ ಥಿಯೇಟರ್ಗೆ ಬನ್ನಿ. ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ಅಥವಾ ಗರ್ಲ್ ಫ್ರೆಂಡ್ ಆಗ್ಬೇಕು ಅನ್ಕೊಂಡಿರೋ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಎಲ್ಲರ ಜೊತೆಗೆ ಇಲ್ಲ, ಹುಡುಗಿರು ಬಾಯ್ ಫ್ರೆಂಡ್ ಜೊತೆ ಬರ್ಬೋದು. ಸೊ ಬಂದ್ಬಿಟ್ಟು ಸಿನಿಮಾನ ನೋಡಿ ಅಂಡ್ ಬೆಳೆಸಿ. ಅಂಡ್ ಚಂದನ್ ಅವರ ಅಲ್ಲ, ಎಲ್ರು ಬರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ಲ, ಎಲ್ರು ಬರ್ಬೋದು, ಎಲ್ರು ಬರ್ಬೋದು. ಫ್ಯಾಮಿಲಿ ಸಮೇತರಾಗಿ, ಆಕ್ಚುಲಿ ಫ್ಯಾಮಿಲಿ ನೋಡ್ಬೇಕು, ನೋಡ್ಬೇಕು ಇದನ್ನ. ಕುಟುಂಬ ಸಮೇತರಾಗಿ ಬಂದು ಫ್ಲರ್ಟ್ ಸಿನಿಮಾ ನೋಡಿ, ಹೊರಗಡೆ ಮಾತ್ರ ಫ್ಲರ್ಟ್ ಮಾಡಬೇಡಿ ಅಂತ ಹೇಳ್ತಾ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಥ್ಯಾಂಕ್ ಯು. ಮಾತಾಡಿದ್ರಿ, ಒಳ್ಳೆದಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.